ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಕ್ಕ IAS ಅಕಾಡೆಮಿ ಅರ್ಪಿಸುವ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ವಿಡಿಯೋಸ್ ಸರಣಿಗೆ ಸ್ವಾಗತ. ಸ್ನೇಹಿತರೆ, ನಾವು 13ನೇ ತಾರೀಕು ಜುಲೈ ದ ಹಿಂದೂ ದಿನಪತ್ರಿಕೆ, ಇದು ಡೆಲ್ಲಿ ಎಡಿಷನ್ನಿಂದ ಆಯ್ದುಕೊಂಡಿರ್ತಕ್ಕಂತಹ ಟಾಪಿಕ್ಗಳಾಗಿದೆ. ಇದರಲ್ಲಿ ಪ್ರಮುಖವಾಗಿ ನಾವು ಮಿನಿಸ್ಟ್ರಿ ಟೇಕ್ಸ್ ಅಪ್ ಟ್ರಾನ್ಸ್ಜೆಂಡರ್ಗೆ ಸಂಬಂಧಪಟ್ಟಿರುವಂತಹ ಮೊದಲನೇ ವಿಷಯವಾಗಿದೆ, ಇದನ್ನು ನೋಡೋಣ. ಹಾಗೆ ಮೀಡಿಯೇಷನ್ ಬಿಲ್, ಇದು GS2 ಪೇಪರ್ಗೆ ಸಂಬಂಧಪಡುವಂತಹ ಪೊಲಿಟಿಕ್ಸ್ ಸಂಬಂಧಪಡುವಂಥದ್ದಾಗಿದೆ. ಮತ್ತು ಸೆಂಟ್ರಲ್ ಹ್ಯಾಸ್ ನೋ ನ್ಯೂ ಡಾಟಾ ಆನ್ ಚೈಲ್ಡ್ ಲೇಬರ್, ಇದು ಚೈಲ್ಡ್ ಲೇಬರ್ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ ಬಂದಿದೆ, ಇದನ್ನು ನೋಡೋಣ. ಇದು GS3 ಪೇಪರ್ಗೆ ಸಂಬಂಧಪಡುವಂಥದ್ದು. ಹಾಗೆ ಸ್ಕೇಲ್ ಆಫ್ ಮುನಿಸಿಪಲ್ ಫೈನಾನ್ಸಿಂಗ್ ಅಡಿಕ್ವೇಟ್, ಇದು ಮುನಿಸಿಪಲ್ ಆಡಳಿತ ವಿಚಾರಗಳಿಗೆ ಮತ್ತು ಅದರ ಹಣಕಾಸು ಸೌಲಭ್ಯಕ್ಕೆ ಸಂಬಂಧಪಡುವಂತಹ ವಿಚಾರವಾಗಿದೆ. ಇದು ಕೂಡ GS2 ಪೇಪರ್ ಪಾಲಿಟಿಗೆ ಸಂಬಂಧಪಡುವಂಥದ್ದು ಮತ್ತು ಲೋಕಲ್ ಗವರ್ನೆನ್ಸ್ ಇಶ್ಯೂ ಆಗಿ ಇರುವಂಥ ವಿಚಾರ. ಹಾಗೆ ಎ ನ್ಯೂ ಜುಡಿಷಿಯಲ್ ಡಿವೈಸ್ ಫಾರ್ ಕಂಪ್ಲೀಟ್ ಜಸ್ಟಿಸ್, ಇದು ಪೊಲಿಟಿಗೆ ಸಂಬಂಧಪಡುವಂಥದ್ದು. GS2 ಪೇಪರ್ಗೆ ಜುಡಿಷಿಯಲ್ಗೆ ಸಂಬಂಧಪಡುವಂಥದ್ದು, ಅಂದರೆ ನ್ಯಾಯಾಂಗ ಇಲಾಖೆಯಲ್ಲಿ ಸಂಪೂರ್ಣ ನ್ಯಾಯ ಅಂತ ಏನು ಕರಿತೀವಿ, ಆರ್ಟಿಕಲ್ 142, ಅದ್ರ ಬಗ್ಗೆ ಒಂದು ವಿಸ್ತೃತವಾದಂಥ ಲೇಖನ ಇದೆ, ಇದ್ರ ಬಗ್ಗೆ ನೋಡೋಣ. ಹಾಗೆ ಕ್ರಿಯೇಟ್ ಮೋರ್ ಜಾಬ್ಸ್, ರಿವ್ಯಾಂಪ್ ಎಂಪ್ಲಾಯ್ಮೆಂಟ್ ಪಾಲಿಸಿ, ಇದು ಎಂಪ್ಲಾಯ್ಮೆಂಟಿಗೆ ಸಂಬಂಧಪಡುವಂಥದ್ದು ಇದು ಪಾಲಿಸಿ. ಮತ್ತು GS2 ಪೇಪರ್ ಮತ್ತು GS3 ಪೇಪರ್ಗೆ ಸಂಬಂಧಪಡುವಂತಹ ವಿಷಯಗಳನ್ನಾಗಿ ಈ ಲೇಖನದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲನೇ ವಿಚಾರವಾಗಿ ಮಿನಿಸ್ಟ್ರಿ ಟೇಕಪ್ಸ್ ಟು ಟ್ರಾನ್ಸ್ಜೆಂಡರ್ ಪೈಲಟ್ಸ್ ಕೇಸ್, ಇದು ಟ್ರಾನ್ಸ್ಜೆಂಡರ್ಗೆ ಸಂಬಂಧಪಡುವಂಥದ್ದು. ಈ ಕೇಸ್ನ ಇದರಲ್ಲಿ ಏನು ಹಿಂದಿನ ಕಳೆದ ಒಂದು 3-4 ದಿನದಿಂದ ಇದು ಪ್ರಕರಣ ಆಗಿತ್ತು. ಪ್ರಕರಣ ಅಂತಂದರೆ ಇಷ್ಟೇ, ಇದು ಆ್ಯಡಮ್ ಆ್ಯರಿ ಅನ್ನೋ ಒಬ್ಬ ಟ್ರಾನ್ಸ್ ಪರ್ಸನ್ ಪೈಲಟ್ ಆಗಬೇಕು ಅನ್ನೋ ಒಂದು ಅಪ್ಲಿಕೇಶನ್ ಹಾಕ್ತಾನೆ. ಅಂದರೆ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಅವನಿಗೆ ಲೈಸೆನ್ಸ್ನ ಕೊಡಬೇಕಾಗುತ್ತೆ. DGCA ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಕಡೆಯಿಂದ ಅವನಿಗೆ ಲೈಸೆನ್ಸ್ನ ಇಶ್ಯೂ ಮಾಡಬೇಕಾಗಿರುತ್ತೆ. ಆದರೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ನ ಅದಕ್ಕೆ ಕೊಡೋದಕ್ಕೆ ಅದು ಆತನಿಗೆ ಒಂದು ಕಂಡೀಷನ್ ಹಾಕುತ್ತೆ, ನೀನು ಟ್ರಾನ್ಸ್ ಪರ್ಸನ್ ಆಗಿರೋದ್ರಿಂದ ಟ್ರಾನ್ಸ್ ಪರ್ಸನ್ ಅವರು ಈತ ಹೇಳ್ಕೊಂಡಿರೋ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಫ್ ಹ್ಯಾರಿ, ಇವನು ಹಾರ್ಮೋನ್ ಟ್ರೀಟ್ಮೆಂಟ್ನ ನಾನು ತೊಗೊತಾ ಇದ್ದೀನಿ ಅನ್ನೋದನ್ನ ನೀನು ಮೆನ್ಷನ್ ಮಾಡಿರ್ತಾನೆ. ಅಂದರೆ ಹಾರ್ಮೋನ್ ಥೆರಪಿನ ತೊಗೊತಾ ಇದ್ದೀನಿ ಅಂತ. ಟು ಟ್ರಾನ್ಸಿಷನ್ ಇಂಟು ಎ ಮೇಲ್, ಇದನ್ನು ಮೇಲ್ ಆಗಬೇಕು ಅನ್ನೋದು ಒಂದು ಹಾರ್ಮೋನ್ ಥೆರಪಿನ ನಾನು ತೊಗೊತಾ ಇದ್ದೀನಿ ಅನ್ನೋದನ್ನು ಅವನು ಮೆನ್ಷನ್ ಮಾಡಿರ್ತಾನೆ. ಈ ಕಾರಣವನ್ನು ಅವರು ಉಲ್ಲೇಖ ಮಾಡಿ ಇದನ್ನು ಅವರಿಗೆ ಲೈಸೆನ್ಸ್ ಕೊಡೋದನ್ನು ನಿರಾಕರಿಸಿರ್ತಾರೆ. ಅವನಿಗೆ ಕಂಡೀಷನ್ ಹಾಕ್ತಾರೆ, ನೀನು ಈ ಹಾರ್ಮೋನ್ ಥೆರಪಿನ ನೀನು ನಿಲ್ಲಿಸಿದರೆ ಮಾತ್ರ ನಾವು ಇದನ್ನು ಲೈಸೆನ್ಸ್ ಕೊಡ್ತೀವಿ ನಿಮಗೆ ಅಂತ ಹೇಳ್ತಾನೆ. ಈ ವಿಷಯ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ಮತ್ತು ಸಬಲೀಕರಣ ಸಚಿವರಿಗೆ ಇದು ಮುಟ್ಟುತ್ತೆ. ಅದಾದಮೇಲೆ ಆ ಇಲಾಖೆ ಈ DGCAಗೆ ಪತ್ರ ಬರೆದು ಇದನ್ನು ಇಶ್ಯೂನ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಟ್ರಾನ್ಸ್ಜೆಂಡರ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅನ್ನೋ ಕಾನೂನು ಇರೋದ್ರಿಂದ ಈ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ಈ ಆರ್ಟಿಕಲ್ನ ಆಳ ಮತ್ತು ವಿಸ್ತೃತವಾಗಿ ನೋಡೋಣ ಅಂತ. ದ ರೂಲಿಂಗ್ ಆಫ್ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ, ಇದು 2014ನೇ ಇಸ್ವಿಗೆ ಸಂಬಂಧಪಡುವಂಥ ಒಂದು ಪ್ರಕರಣ. ಇದು ಸುಪ್ರೀಂ ಕೋರ್ಟ್ನಲ್ಲಿ ಉಲ್ಲೇಖ ಆಗುತ್ತೆ. ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ, ನಾಲ್ಸಾ ಅಂತ ಏನು ಕರಿತೀವಿ, ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಎರಡರ ನಡುವೆ ಪ್ರಕರಣ ನಡೆಯುತ್ತೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಈ ಟ್ರಾನ್ಸ್ಜೆಂಡರ್ಸ್ ಯಾರಿರ್ತಾರೆ ಇವ್ರನ್ನ ಜೆಂಡರ್ ಐಡೆಂಟಿಟಿ, ಇದರಲ್ಲಿ ನಾವು ಅವ್ರನ್ನ ಜೆಂಡರ್ ಐಡೆಂಟಿಟಿನ ಗುರುತಿಸಲಿಲ್ಲ ಅಂತಂದರೆ ಅವ್ರನ್ನ ನಾವು ಈಗ ಸಮಾಜದಲ್ಲಿ ಇರುವಂಥ ಪ್ರಜ್ಞೆ ಪ್ರಕಾರ ಕೇವಲ ಜೆಂಡರ್ಸ್ ಅಂತಂದರೆ ಒಂದು ಮೇಲ್ ಮತ್ತು ಫೀಮೇಲ್ ಅಂತ ಮಾತ್ರನೇ ಅಂದ್ಕೊಂಡಿದ್ದೀವಿ. ಆದರೆ ಇನ್ನೊಂದು ಟ್ರಾನ್ಸ್ಜೆಂಡರ್ ಅನ್ನೋದೊಂದು ಇದೆ, ಅವ್ರನ್ನ ನಾವು ಗುರುತಿಸಲಿಲ್ಲ ಅಂತಂದರೆ ಇದು ಈಕ್ವಾಲಿಟಿ ಆಫ್ ಲೈಫ್ ಮತ್ತು ಆರ್ಟಿಕಲ್ 21 ಮತ್ತು 14ನ ಉಲ್ಲಂಘನೆ ಆಗುತ್ತೆ ಅಂತೇಳಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾಗಿ ಈ ತೀರ್ಪು ಟ್ರಾನ್ಸ್ಜೆಂಡರ್ನ ಪರವಾಗಿರುತ್ತೆ ಮತ್ತು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವ್ರಿಗೂ ಕೂಡ ಒಂದು ಸಮಾಜದಲ್ಲಿ ಇರೋಂತಹ ಬೇರೆ ಹಕ್ಕುಗಳಿಗೆ ಪೂರಕವಾಗಿರೋ ರೀತಿಯಲ್ಲಿ ಈ ತೀರ್ಪನ್ನು ಕೊಡುತ್ತೆ. ಇದರಿಂದ ಸೆಕ್ಸುವಲ್ ರೆಕಗ್ನೈಸೇಷನ್ ಆಗೋದ್ರಿಂದ ಇದು ಮುಂದೆ ರೈಟ್ ಟು ಮ್ಯಾರಿ ಮತ್ತು ರೈಟ್ ಟು ಕ್ಲೈಮ್ ಆಫ್ ಫಾರ್ಮಲ್ ಐಡೆಂಟಿಟಿ, ಪಾಸ್ಪೋರ್ಟ್, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ಎಜುಕೇಷನ್, ಹೆಲ್ತು, ಈ ಥರದ್ದು ಎಲ್ಲ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಈ ತೀರ್ಪು ಸಹಾಯ ಆಗುತ್ತೆ. ಹಾಗೆ ಇನ್ನೊಂದು ಪ್ರಕರಣ ನವತೇಜ್ ಸಿಂಗ್ ಜೋಹರ್ ಕೇಸಸ್ಸಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಆರ್ಟಿಕಲ್ 14ರ ಉಲ್ಲಂಘನೆ ಆಗುತ್ತೆ. ನಾವು ಇವರನ್ನು ಬೇರೆ ರೀತಿಯಾಗಿ ಟ್ರೀಟ್ ಮಾಡಿದರೆ ಅಥವಾ ಡಿಸ್ಕ್ರಿಮಿನೇಷನ್ ಮಾಡಿದರೆ, ಇವರಿಗೆ ತಾರತಮ್ಯ ಮಾಡಿದರೆ ಈ ಆರ್ಟಿಕಲ್ 14ರ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಮಾನರು, ಈಕ್ವಾಲಿಟಿ ಬಿಫೋರ್ ಲಾಸ್. ಸೊ ಹಾಗಾಗಿ ಈ ಕಾನೂನು ಆರ್ಟಿಕಲ್ 14 ಏನಿದೆ, ಎಲ್ಲರೂ ಸಮಾನತೆ ಇರುವಂತಹ ವಿಧಿ ಏನಿದೆ, ಇದು ಅಪ್ಲೈಸ್ ಟು ಆಲ್ ಸಿಟಿಸನ್ಸ್ ಆಫ್ ಸಿಟಿಸನ್ಸ್. ಹಾಗಾಗಿ ಇದು ಎಲ್ಲ ನಾಗರಿಕರಿಗೂ ಅಪ್ಲೈ ಆಗುತ್ತೆ. ಅದು LGBTQ ಅನ್ನೋದು ಆಗಿರ್ಬೋದು ಅಥವಾ ಮೇಲು ಫೀಮೇಲ್ ಯಾವುದಾದ್ರು ಆಗಿರ್ಬೋದು, ಇದು ಎಲ್ಲ ನಾಗರಿಕರಿಗೂ ಸಮಾನವಾಗಿ ಅಪ್ಲೈ ಆಗುವಂತಹ ಒಂದು ವಿಧಿ ಅನ್ನೋದನ್ನು ಈ ನವತೇಜ್ ಸಿಂಗ್ ಜೋಹರ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಪ್ರಮುಖವಾಗಿ ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಮತ್ತು ನವತೇಜ್ ಸಿಂಗ್ ಜೋಹರ್ ಕೇಸ್ಗಳು ನಮಗೆ ಪ್ರಮುಖವಾಗಿ LGBT ಪ್ರಕರಣಗಳು ಬಂದಾಗ 2 ಕೇಸ್ಗಳನ್ನು ನಾವು ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿರ್ತಕ್ಕಂತಹ ಒಂದು ಅಗ್ರಿಮೆಂಟ್, ಇದು ಯೋಗ್ಯಕಾರ್ಟಾ ಪ್ರಿನ್ಸಿಪಲ್ಸ್ ಅಂತ, ಇದು ಇಂಡೋನೇಷ್ಯಾದಲ್ಲಿ ಆಗಿರ್ತಕ್ಕಂಥದ್ದು. ಇದು ಯಾವುದಕ್ಕೆ ಸಂಬಂಧಪಟ್ಟಂಥ
ಅಗ್ರಿಮೆಂಟ್ಸ್ ಅಂತಂದರೆ ಇದು ರೆಕಗ್ನೈಸ್ ಫ್ರೀಡಮ್ ಆಫ್ ಸೆಕ್ಷುವಲ್ ಓರಿಯೆಂಟೇಷನ್ ಆ್ಯಂಡ್ ಜೆಂಡರ್ ಐಡೆಂಟಿಟಿ ಆ್ಯಸ್ ಎ ಪಾರ್ಟ್ ಆಫ್ ಹ್ಯೂಮನ್ ರೈಟ್ಸ್. ಈ ಜೆಂಡರ್ ಐಡೆಂಟಿಟಿ ಅನ್ನೋದು ಮತ್ತು ಸೆಕ್ಷುವಲ್ ಓರಿಯೆಂಟೇಷನ್ ಅವರು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಅಥವಾ ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಯಾರಾದರೂ ಕೂಡ ಆಗಿರ್ಬೋದು, ಇದನ್ನು ಉಲ್ಲಂಘನೆ ಮಾಡೋದು ಅಥವಾ ಅವರಿಗೆ ಹಕ್ಕುಗಳನ್ನು ನಿರಾಕರಿಸೋದು ಇದು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಮ ಆಗುತ್ತೆ. ಮತ್ತು ಇದನ್ನು ಈ ಜೆಂಡರ್ ಐಡೆಂಟಿಟಿ ಅನ್ನೋದನ್ನು ನಾವು ಹ್ಯೂಮನ್ ರೈಟ್ಸ್ ಅದರ ಭಾಗವಾಗಿ ಇದನ್ನು ನಾವು ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ಈ ಯೋಗ್ಯ ಕಾರ್ಟಾ ಪ್ರಿನ್ಸಿಪಲ್ಸಲ್ಲಿ ಹೇಳಿದೆ. ಭಾರತನೂ ಕೂಡ ಇದಕ್ಕೆ ಬದ್ಧವಾಗಿದೆ. ಇನ್ ದಿಸ್ ಕನ್ಸ್ಟ್ರಕ್ಟ್ ಟು ಡಿನೈ ದ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಟು ಎ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ ಈಸ್ ಡಿಸ್ಕ್ರಿಮಿನೇಟರಿ ಆ್ಯಂಡ್ ವೈಲೇಟ್ಸ್. ಸೊ ನಾವು ಯೋಗ್ಯ ಕಾರ್ಟಾ ಪ್ರಿನ್ಸಿಪಲ್ಸ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಮತ್ತು ನವತೇಜ ಸಿಂಗ್ ಜೋಹರ್ ಕೇಸ್ನಲ್ಲೂ ಕೂಡ ಸುಪ್ರೀಂ ಕೋರ್ಟು ಹೇಳಿದೆ. ಹಾಗೆ ನಾಲ್ಸಾ ಪ್ರಕರಣದಲ್ಲೂ ಕೂಡ ಇವರಿಗೆ ಸಮಾನವಾದಂಥ ಹಕ್ಕುಗಳನ್ನು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ನೂ ಹೇಳಿದೆ. ಹಾಗಾಗಿ ಈ ಮೂರು ಏನು ಫಲಿತಾಂಶಗಳಿದ್ದಾವೆ, ಇದನ್ನು ಮೂರು ಫಲಿತಾಂಶಗಳನ್ನು ನಾವು ಇಟ್ಕೊಂಡು ಈ ಪ್ರಕರಣವನ್ನು ನೋಡೋದಾದರೆ ಪೈಲಟ್ ಲೈಸೆನ್ಸ್ಗೆ ಸಂಬಂಧಪಡೋದನ್ನು ನೋಡಿದರೆ ಇದನ್ನು DGC ಅವರು ಲೈಸೆನ್ಸ್ನ ನಾವು ಕೊಡಲ್ಲ ಅಂತ ನಿರಾಕರಿಸ್ತಾ ಇರೋದು. ಈ ಮೂರು ಸಂಸ್ಥಿಕ ತೀರ್ಪು ಏನಿದೆ ಸುಪ್ರೀಂ ಕೋರ್ಟು ಮತ್ತು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಇರೋಂತಹ ಅಲ್ಲಿ ಭಾರತ ಬದ್ಧವಾಗಿರೋ ಅಂಥದ್ದನ್ನು ಇಲ್ಲಿ ನಾವು ವಿರೋಧಿಸಿದರ ಹಾಗೆ ಆಗುತ್ತೆ. ನಾವು ಇದನ್ನು ವೈಲೇಟ್ ಮಾಡದಿರೋ ಥರ ಆಗ್ತಾ ಇದೆ. ಹಾಗಾಗಿ ಮಿನಿಸ್ಟ್ರಿ ಆ್ಯಸ್ ಡೀಟೇಲ್ ಟು ಸ್ಟೆಪ್ಸ್ DGCA, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಆ್ಯಂಡ್ ಜಸ್ಟಿಸ್, DGCAಗೆ ಅವರಿಗೆ ಉತ್ತರ ಬರೆದು ಇದಕ್ಕೆ ಸ್ಪೆಷಲ್ ಪ್ರಾವಿಷನನ್ನು ನೀವು ಕ್ರಿಯೇಟ್ ಮಾಡಬೇಕು. ಈ ಥರ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ಗಳಿಗೂ ಕೂಡ ಪೈಲಟ್ ಆಗೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅವರಿಗೆ ಇರೋವಂತಹ ಮಾನದಂಡಗಳನ್ನು ನೀವು ಮತ್ತೊಂದು ಸಲ ರಿವೈವ್ ಮಾಡಿ ಅಂತೇಳಿ ಇವರಿಗೆ ಪತ್ರ ಬರೆದಿದೆ. ಹಾಗೆ ಕಮಿಟಿ ಒಂದನ್ನು ರಚನೆ ಮಾಡಿ ಅದಕ್ಕೆ ನೀವು ಗೈಡ್ಲೈನ್ಸ್ನ ತರಬೇಕು. ಆ ಕಮಿಟಿಲಿ ರೆಪ್ರೆಸೆಂಟೇಟಿವ್ಸ್ ಇರಬೇಕು. ಯಾರು ಅದೇ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯವರನ್ನು ಕೂಡ ಒಳಗೊಂಡಿರತಕ್ಕಂಥವ್ರು, ಹಾಗೆ ಮೆಡಿಕಲ್ ಎಕ್ಸ್ಪರ್ಟ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿನ ರಚನೆ ಮಾಡಿ ಅವರು ಏವಿಯೇಷನ್ ಸೇಫ್ಟಿ ರೆಗ್ಯುಲೇಟಿಗೆ ಸಂಬಂಧಪಡೋ ಥರದಲ್ಲಿ ಅವರು ಹಾರ್ಮೋನಿಯಂ ಥೆರಪಿ ಏನಾದರೂ ತಗೋತಾ ಇದ್ದರೆ ಅಥವಾ ಅವರು ಯೂಸ್ ಮಾಡ್ತಾ ಇರೋಂಥ ಔಷಧಿಗಳು ಮುಂದೆ ಪೈಲಟ್ ಆದ ನಂತರ ಅಥವಾ ಅವರ ದೇಹದ ಮೇಲೆ ಯಾವುದಾದ್ರು ಪರಿಣಾಮ ಬೀರುತ್ತೋ ಅವರು ಮಾಡುವಂತಹ ವೃತ್ತಿಗೆ ಇದು ತೊಂದರೆ ಆಗುತ್ತಾ ಅನ್ನೋದಕ್ಕೋಸ್ಕರ ಒಂದು ಈ ಕಾರಣಗಳನ್ನು ಶಿಫಾರಸು ಮಾಡೋದಕ್ಕೆ ಅಥವಾ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಒಂದು ಸಮಿತಿನ ರಚನೆ ಮಾಡೋದಕ್ಕೆ ಕೂಡ ಅದು ಸಲಹೆ ಮಾಡಿದೆ. ಆ ಸಮಿತಿಯಲ್ಲಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿನೂ ಇರಬೇಕಾಗುತ್ತೆ ಮತ್ತು ಮೆಡಿಕಲ್ ಎಕ್ಸ್ಪರ್ಟ್ಸ್ಗಳು ಎಲ್ಲರೂ ಸೇರಿ ಈ ಕಮಿಟಿಲಿ ನೀವು ಶಿಫಾರಸುಗಳನ್ನು ತನ್ನಿ ಅಂತೇಳಿ DGCAಗೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಒಂದು ಆದೇಶವನ್ನು ನೀಡಿದೆ. ಹಾಗೆ 2ನೇ ಆರ್ಟಿಕಲ್ ಸಂಬಂಧಪಡುತ್ತೆ ಮೀಡಿಯೇಷನ್ ಬಿಲ್ ಅನ್ನೋದು. ಇದು GS2 ಪೇಪರ್ಗೆ ಸಂಬಂಧಪಡುವಂಥದ್ದು. ಜುಡಿಷಿಯರಿ ಮತ್ತು ಪೊಲಿಟಿ ನ್ಯಾಯದಾನದ ವಿಚಾರದಲ್ಲಿ ಈ ವಿಷಯಗಳನ್ನು ನಾವು ಕನೆಕ್ಟ್ ಮಾಡ್ಬೋದು. ಮೀಡಿಯೇಷನ್ ಬಿಲ್ ಅಂತಂದರೆ ಮಧ್ಯಸ್ಥಿಕೆ ವಹಿಸುವಂಥದ್ದು. ಸಾಮಾನ್ಯವಾಗಿ ಪ್ರಕರಣಗಳನ್ನು ಇತ್ಯರ್ಥ ಮಾಡೋದಕ್ಕೆ ನಾವು ಕೋರ್ಟ್ಗಳ ಮೊರೆ ಹೋಗ್ತೀವಿ. ಆದರೆ ಕೋರ್ಟ್ಗಳಲ್ಲಿ ಈಗ ಆಲ್ರೆಡಿ ಕೇಸ್ಗಳ ಪೆಂಡಿಂಗ್ ಸಂಖ್ಯೆ ಎಷ್ಟಿದೆ? ಸುಮಾರು 4 ಕೋಟಿ ಕೇಸ್ಗಳು ಭಾರತದಲ್ಲಿ ಇದುವರೆಗೂ ಪೆಂಡಿಂಗಲ್ಲೇ ಇದ್ದಾವೆ. ಇವನ್ನ ಇಷ್ಟು ಹೊರೆಯನ್ನು ಕೋರ್ಟ್ಗಳು ಹೊಂದಿದೆ. ಹಾಗಾಗಿ ಈ ಕೋರ್ಟ್ನಿಂದ ಹೊರತುಪಡಿಸಿ ಅದರ ಹೊರಗಡೆ ಯಾವುದಾದ್ರೂ ಹೊಸ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ ವಿಚಾರದಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ADR ಅಂದರೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅನ್ನೋದನ್ನು ಪರ್ಯಾಯವಾಗಿ ವಿವಾದವನ್ನು ಬಗೆಹರಿಸುವಂಥ ವ್ಯವಸ್ಥೆಗೆ ಭಾರತ ಪ್ರಯತ್ನ ಮಾಡ್ತಾನೇ ಇದೆ. ಹಾಗೆ ಅಂತಹ ವ್ಯವಸ್ಥೆಗೆ ಈಗ ಒಂದು ಸಾಂಸ್ಥಿಕ ರೂಪ ಕೊಡುವಂಥದ್ದು, ಅದನ್ನು ಕಾನೂನಾಗಿ ಪರಿವರ್ತನೆ ಮಾಡೋದಕ್ಕೆ ಬಿಲ್ನ ತಂದಿದೆ. ಆ ಬಿಲ್ ಇವಾಗ ಪಬ್ಲಿಕ್ ಡೊಮೈನಲ್ಲಿದೆ ಮತ್ತು ಪಬ್ಲಿಕ್ಕಿಂದ ಕಾಮೆಂಟ್ಸ್ನ ಕೇಳಿದೆ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಈ ಮೀಡಿಯೇಷನ್ ಬಿಲ್ ಬರೋದ್ರಲ್ಲಿ ಬಿಲ್ಲಲ್ಲಿ ಏನಿದೆ ಮತ್ತು ಅದರಲ್ಲಿರ್ತಕ್ಕಂಥ ಕ್ರಿಟಿಕಲ್ ಪಾಯಿಂಟ್ಸ್ ಯಾವ್ಯಾವುದು ಅನ್ನೋದನ್ನು ಈ ಆರ್ಟಿಕಲಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಈ ಕೀ ಫ್ಯೂಚರ್ಸ್ ಬಿಲ್ಸ್, ಈ ಬಿಲ್ನಲ್ಲಿರತಕ್ಕಂಥ ಪ್ರಮುಖವಾದ ಅಂಶಗಳೇನು ಅಂತಂದರೆ ಪ್ರೀ ಲಿಟಿಗೇಷನ್ ಮೀಡಿಯೇಷನ್ ಅನ್ನೋದನ್ನು ಕಡ್ಡಾಯ ಮಾಡಿದ್ದಾರೆ. ಅಂತಂದರೆ ಯಾವುದೇ ರೀತಿಯಾದಂತಹ ಇತ್ಯರ್ಥ ಮಾಡಬೇಕು, ಪ್ರಕರಣಗಳ ಇತ್ಯರ್ಥಕ್ಕೆ ನಾವು ನೇರವಾಗಿ ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಮೊದಲನೇ ಬಾರಿಗೆ ನಾವು ಪ್ರೀ ಲಿಟಿಗೇಷನ್ ಮೀಡಿಯೇಷನ್ಗೆ ಬರಬೇಕು. ಕೋರ್ಟಿಗೆ ನೇರವಾಗಿ ಹೋಗ್ದೇ ಮೊದಲು ಮೀಡಿಯೇಷನ್ ಸೆಂಟರ್ಗಳಿಗೆ ಬರಬೇಕು. ಅಲ್ಲಿ ಅದು ಸಾಧ್ಯ ಆಗದೇ ಇದ್ದರೆ ನಾವು ಮುಂದುವರೆದು ಕೋರ್ಟ್ಗಳಿಗೆ ಹೋಗಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ಕಡ್ಡಾಯ ಮಾಡಿದ್ದಾರೆ. ಅದು ಸಿವಿಲ್ ಪ್ರಕರಣಗಳು ಮತ್ತು ಕಮರ್ಷಿಯಲ್ ವಾಣಿಜ್ಯ ಪ್ರಕರಣಗಳನ್ನು ಮಾತ್ರ ಇದನ್ನು ಅನ್ವಯಿಸುತ್ತೆ. ಕ್ರಿಮಿನಲ್ ಪ್ರಕರಣಗಳಿಗೆ ಇದು ಅನ್ವಯಿಸಲ್ಲ. ಎ ಪರ್ಸನ್ ಮಸ್ಟ್ ಟ್ರೈ ಟು ಸೆಟಲ್ ದ ಡಿಸ್ಪ್ಯೂಟ್ ಬೈ ಮೀಡಿಯೇಷನ್ ಬಿಫೋರ್ ಅಪ್ರೋಚಿಂಗ್ ಎನಿ ಕೋರ್ಟ್. ಅವನು ಕೋರ್ಟಿಗೆ ಹೋಗಿಂತ ಮುಂಚೆ ಅವನು ಈ ಮೀಡಿಯೇಷನ್ ಮಧ್ಯಸ್ಥಿಕೆ ವ್ಯವಸ್ಥೆಯನ್ನು ಅವನು ಪ್ರವೇಶ ಮಾಡಬೇಕಾಗುತ್ತೆ. ಅವರಿಬ್ಬರು ಪಾರ್ಟಿಯವರು ಕೂತು ಇಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಇಲ್ಲಿ ಅವರಿಗೆ ನ್ಯಾಯ ಸಿಗಲಿಲ್ಲ ಅನ್ನೋ ಪಕ್ಷದಲ್ಲಿ ಅವರು ಕೋರ್ಟಿಗೆ ಮುಂದುವರಿಬೇಕು ಅನ್ನೋದನ್ನು ಇದು ಈ ಬಿಲ್ಲಲ್ಲಿ ಹೇಳಿದೆ. ಹಾಗೆ ಮೀಡಿಯೇಷನ್ ಪ್ರೊಸೆಸ್ ಮಸ್ಟ್ ಬಿ ಕಂಪ್ಲೀಟೆಡ್. ಇದಕ್ಕೆ ಒಂದು ಟೈಮ್ ಬೌಂಡ್ನ ಹಾಕಿದ್ದಾರೆ 180 ದಿವಸ ಅಂತ. ಮತ್ತು ಅದಕ್ಕೆ ಎಕ್ಸ್ಟೆಂಡೆಡ್ ಡೇಸ್ ಆಗಿ ಇನ್ನು 180 ದಿವಸ. ಈ 180 ದಿವಸಗಳು ಅನ್ನೋದನ್ನು ಈ ಥರ ಕಾಲ ನಿಗದಿ ಮಾಡಿದರೆ ಡಿಸ್ಪ್ಯೂಟ್ ಸೆಟಲ್ಮೆಂಟಿಗೆ ಬರೋವಂಥವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅವರಿಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ. ನಾವು ಇಷ್ಟು ದಿವಸದೊಳಗೆ ಈ ಪ್ರಕರಣ ಮುಗಿಯುತ್ತೆ ಅನ್ನೋದೊಂದು ನಂಬಿಕೆ ಬರುತ್ತೆ. ಕೋರ್ಟಲ್ಲಿ ಸುಮಾರು 5 ವರ್ಷ 6 ವರ್ಷಗಳ ತನಕ ತಗೊಂಡು ಹೋಗೋವಂಥ ಪ್ರಕರಣಗಳಿಗೆ
ಈ ಮಧ್ಯಸ್ಥಿಕೆ ವ್ಯವಸ್ಥೆಯಲ್ಲಿ 180 ದಿನಗಳನ್ನು ವಿಧಿಸಿರೋದ್ರಿಂದ ಅವನಿಗೆ ಕಾನೂನು ಅಥವಾ ನ್ಯಾಯಾಂಗದ ವ್ಯವಸ್ಥೆ ಮೇಲೆ, ನ್ಯಾಯದಾನದ ವ್ಯವಸ್ಥೆ ಮೇಲೆ ಅವನಿಗೆ ನಂಬಿಕೆ ಬರೋದಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಮತ್ತು ಮೀಡಿಯೇಟರ್ಸ್, ಯಾರು ಮಧ್ಯಸ್ಥಿಕೆಯನ್ನು ವಹಿಸ್ತಾರಲ್ಲ ಅವ್ರನ್ನ ನಾವು ಮೀಡಿಯೇಟರ್ಸ್ ಅಂತ ಕರಿತೀವಿ. ಓನ್ಲಿ ಅಸಿಸ್ಟ್ ಮಾಡಬೇಕು ಅವರಿಲ್ಲಿ. ಅವರು ಯಾವುದೇ ರೀತಿಯಾದಂತಹ ತಮ್ಮ ನಿಲುವನ್ನು ಮಧ್ಯಸ್ಥಿಕೆ ಮಾಡೋದಕ್ಕೆ ಬಂದಿರತಕ್ಕಂಥ ಪಕ್ಷಗಾರರು, ಪಾರ್ಟೀಸ್ ಅಂತ ಏನು ಕರಿತೀವಿ, ಅವ್ರ ಮೇಲೆ ಏರೋ ಆಗಿಲ್ಲ ಅನ್ನೋದನ್ನು ಈ ಬಿಲ್ಲಲ್ಲಿ ಹೇಳಿದೆ. ಮತ್ತು ಪಾರ್ಟೀಸ್ ಮೇ ಚೂಸ್ ಟು ರೀಪ್ಲೇಸ್ ದ ಮೀಡಿಯೇಟರ್ಸ್. ಅವರಿಗೆ ಇಲ್ಲಿ ಯಾವಾಗಾದರೂ ಮಧ್ಯಸ್ಥಿಕೆ ಮಾಡುತ್ತಿರ್ತಕ್ಕಂಥ ವ್ಯಕ್ತಿ ಮೇಲೆ ಅಪನಂಬಿಕೆ ಮೂಡಿದಂಥ ಸಂದರ್ಭದಲ್ಲಿ ಅವರು ಅವನನ್ನು ಬದಲಾಯಿಸೋದಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗೆ ಇದನ್ನೆಲ್ಲದನ್ನು ನಿಭಾಯಿಸೋದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಮೀಡಿಯೇಷನ್ ಕೌನ್ಸಿಲ್ ಅನ್ನೋದೊಂದು ಒಂದು ಮಂಡಳಿಯನ್ನು, ಮಧ್ಯಸ್ಥಿಕೆ ಮಂಡಳಿಯನ್ನು ಕೂಡ ಸರ್ಕಾರ ತೆರೆಯೋದಕ್ಕೆ ಈ ಬಿಲ್ಲಲ್ಲಿ, ಈ ಮಸೂದೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಇನ್ನೂ ಸ್ಟಿಲ್ ಬಿಲ್ ಇನ್ನು ಮಸೂದೆಯ ಹಂತದಲ್ಲಿ ಇರೋದ್ರಿಂದ, ಇದು ಬಿಲ್ ಇನ್ನೂ ಸ್ಟೇಜಲ್ಲಿ ಇರೋದ್ರಿಂದ ನಾವು ಅದರೊಳಗೆ ಯಾರ್ಯಾರು ಇರ್ತಾರೆ ಅನ್ನೋದನ್ನು ಅಷ್ಟಾಗಿ ನಾವು ಯೋಚನೆ ಮಾಡಬೇಕಾಗಿಲ್ಲ. ಇದು ಯಾವಾಗ ಆ್ಯಕ್ಟ್ ಆಗುತ್ತೆ ಆವಾಗ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಆದರೂ ಇಲ್ಲಿ ಇರೋವಂತಹ ಪರ್ಸನ್ಸ್, ಒಬ್ಬ ಚೇರ್ಪರ್ಸನ್ ಇರಬೇಕು, ಹಾಗೆ 2 ಫುಲ್ ಟೈಮ್ ಮೆಂಬರ್ಸ್ ಇರಬೇಕು, ಮತ್ತು 3 ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಇರಬೇಕು. ಅದು ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಕಡೆಯಿಂದ ಇರುವಂತಹ ಸೆಕ್ರೆಟರಿ, ಕಾರ್ಯದರ್ಶಿಗಳಾಗಿರಬೇಕು, ಮತ್ತು ಒಬ್ಬ ಪಾರ್ಟ್ ಟೈಮ್ ಮೆಂಬರ್ ಆಗಿರೋವಂಥದ್ದು. ಇಷ್ಟು ಈ ಮಂಡಳಿ ಒಳಗೊಂಡಿರುವಂಥ ಸದಸ್ಯರು ಅಂತ ಅನ್ನೋದನ್ನು ಬಿಲ್ ಹೇಳ್ತಾ ಇದೆ. ಹಾಗೆ ಕಮ್ಯುನಿಟಿ ಮೀಡಿಯೇಷನ್ಗೂ ಕೂಡ ಇಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಕಮ್ಯುನಿಟಿ ಮೀಡಿಯೇಷನ್ ಅಂತಂದರೆ ಸಮುದಾಯಗಳೇ ಮಧ್ಯಸ್ಥಿಕೆ ವಹಿಸುವಂಥದ್ದು. ಊರಲ್ಲಿ ಯಾವುದಾದ್ರೂ ಸಿರಿಗೆರೆ ಮಠ ಇದೆ, ಚಿತ್ರದುರ್ಗದ ಸಿರಿಗೆರೆ ಮಠದಲ್ಲಿ ಅವರು ಕೂಡ ವಾರಕ್ಕೊಂದು ದಿವಸ ನ್ಯಾಯದಾನ ಅಂತ ಒಂದು ಮಾಡ್ತಾರೆ. ಆ ಹಳ್ಳಿಯವರಿರೋಂಥ ಸಮಸ್ಯೆನ ಅವರಲ್ಲಿ ಬಂದು ಹೇಳ್ಕೊತಾರೆ. ಅವರಿಬ್ಬರಿಗೂ ವ್ಯಾಜ್ಯವನ್ನು ಕೋರ್ಟಿಗೆ ಹೋಗದೇ ಇರೋಂತಹ ಸಮಸ್ಯೆಗಳಿರ್ತವೆ, ಅಥವಾ ಕೋರ್ಟಿಗೆ ಹೋದರೆ ಕೋರ್ಟಿನ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲದೇ ಇರೋರು ಇರ್ತಾರೆ ಗ್ರಾಮೀಣ ಭಾಗದಲ್ಲಿ. ಆ ಥರದವರು ಕಮ್ಯುನಿಟಿ ಮೀಡಿಯೇಷನ್ ಮಾಡೋದ್ರ ಮೂಲಕನೂ ಕೂಡ ಅಲ್ಲೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಕೊಂಡ್ಕೋಬೋದು. ಅದನ್ನು ಕೂಡ ಇಲ್ಲಿ ಲೀಗಲೈಸ್ ಮಾಡುತ್ತೆ ಅನ್ನೋ ಒಂದು ಈ ಬಿಲ್ಲಲ್ಲಿ ಹೇಳಿದೆ. ಹಾಗೆ ಈ ಬಿಲ್ನ ಕ್ರಿಟಿಕಲ್ ಪಾಯಿಂಟ್ಸನ್ನು ನೋಡೋದಾದರೆ, ಇದರಲ್ಲಿರ್ತಕ್ಕಂತಹ ಒಂದು ಅಡ್ಡ ಪರಿಣಾಮಗಳು ಬೀರುವಂಥ ಅಂಶಗಳು ಅನ್ನೋದನ್ನು ನಾವು ಗಮನಿಸೋದಾದರೆ, ದ ಬಿಲ್ ಮೇಕ್ಸ್ ಪಾರ್ಟಿಸಿಪೇಷನ್ ಇನ್ ಪ್ರೀ ಲಿಟಿಗೇಷನ್ ಮೀಡಿಯೇಷನ್ನ ಇದನ್ನು ಮ್ಯಾಂಡೇಟ್ರಿಯಾಗಿ ಮಾಡುತ್ತೆ. ಅಂದರೆ ನ್ಯಾಯದಾನ ವ್ಯವಸ್ಥೆಗೆ ನಾನು ಕೋರ್ಟಿಗೆ ಹೋಗೋದಕ್ಕಿಂತ ಮುಂಚೆನೇ ನಾನು ಕಂಪಲ್ಸರಿಯಾಗಿ ಈ ಪ್ರೀ ಲಿಟಿಗೇಷನ್ ಮೀಡಿಯೇಷನ್ಗೆ ಬರಬೇಕಾಗುತ್ತೆ. ಅಂದರೆ ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಇಲ್ಲಿ ಕಂಪಲ್ಸರಿಯಾಗಿ ಮೀಡಿಯೇಷನ್ ಸೆಂಟ್ರನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಅದನ್ನು ತೀರ್ಪನ್ನ ಒಪ್ಪಬೇಕೋ ಬೇಡವೋ, ಅಥವಾ ನನಗೆ ಇಷ್ಟ ಇದೆಯೋ ಇಲ್ಲೋ ಅನ್ನೋದನ್ನು ಆಧರಿಸಿ ನಾನು ಮುಂದೆ ನೆಕ್ಸ್ಟ್ಗೆ ಕೋರ್ಟಿಗೆ ಹೋಗಬೇಕಾಗುತ್ತೆ. ಹಾಗಾಗಿ ನೇರವಾಗಿ ಕೋರ್ಟಿಗೆ ಹೋಗೋಕ್ಕಾಗೋದಲ್ಲ, ನಾವು ಪ್ರೀ ಲಿಟಿಗೇಷನ್ ಮೀಡಿಯೇಷನ್ಗೆ ಅಟೆಂಡ್ ಆಗಬೇಕು. ಸೊ ಇದು ವಾಲಂಟ್ರಿ ಡಿಸ್ಪ್ಯೂಟ್ಸ್ ರೆಸೊಲ್ಯೂಷನ್ ಪ್ರೊಸೆಸ್. ಮತ್ತು ಇದು ಒನ್ ಹ್ಯಾಂಡಲ್ಲಿ ಇನ್ನು ಬೇರೆ ರೀತಿಯಲ್ಲಿ ನೋಡೋದಾದರೆ, ದಿಸ್ ಕುಡ್ ಲೀಡ್ ಟು ಮೋರ್ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ಸ್ ಆ್ಯಂಡ್ ರೆಡ್ಯೂಸ್ ದ ಪೆಂಡೆನ್ಸಿ ಇನ್ ಕೋರ್ಟ್ಸ್. ಇದು ಪಾಸಿಟಿವ್ ಪಾಯಿಂಟ್ಸ್. ಇದು ಅಂದರೆ ಅದರಿಂದ ನಾವು ಇದು ಬರೋದ್ರಿಂದ, ಇಲ್ಲಿ ನಾವು ಮೀಡಿಯೇಷನ್ನಿಂದ ಭಾಗವಹಿಸೋದ್ರಿಂದ ಕೋರ್ಟಿನ ಮೇಲೆ ಇರತಕ್ಕಂತಹ ಒತ್ತಡವನ್ನು ಇದು ಕಡಿಮೆ ಮಾಡುತ್ತೆ. ಹಾಗೆ ಇದು ಮೀಡಿಯೇಷನ್ ಗೋಸ್ ಅಗೇನೆಸ್ಟ್ ಇಟ್ಸ್ ವಾಲಂಟ್ರಿ ನೇಚರ್. ಅಲ್ಲಿ ನಾವು ಕೋರ್ಟಲ್ಲಿ ಇರ್ತಕ್ಕಂತಹ ನಮ್ಮ ವಾದ ಅಲ್ಲಿ ಮುಖ್ಯ ಆಗ್ಬೋದಿತ್ತು, ಆದರೆ ಅಲ್ಲಿ ಒಂದು ಕಡೆ ಸೈಡಲ್ಲಿ ತೀರ್ಪಾಗೋವಂಥ ಚಾನ್ಸಸ್ ಇರುತ್ತೆ. ಕೋರ್ಟ್ಗಳಲ್ಲಿ ಯಾವಾಗಲೂ ನ್ಯಾಯ ಪೂರ್ತಿಯಾಗಿ ನಮ್ಮ ಕಡೆನೇ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನಮಗೆ ಪೂರಕವಾಗಿರ್ಬೋದು, ಅಥವಾ ನಮ್ಮ ವಿರುದ್ಧವಾಗಿ ಅದು ತೀರ್ಪು ಹೊರಗೆ ಬರ್ಬೋದು. ಆದರೆ ಮೀಡಿಯೇಷನ್ ಸೆಂಟರ್ಗಳಲ್ಲಿ ಏನಾಗುತ್ತೆ, ಇಬ್ಬರೂ ಪಾರ್ಟಿಗಳು ಕೂರೋದ್ರಿಂದ ಅವ್ರಿಗೆ ಇಬ್ಬರಿಗೂ ಅದು ವಿನ್ ವಿನ್ ಸಿಚುವೇಷನ್, ಇಬ್ಬರಿಗೂ ಸಮಾನವಾಗಿ ನ್ಯಾಯ ಕೊಡುವಂತಹ ನ್ಯಾಚುರಲ್ ಜಸ್ಟಿಸ್ ಮೇಲೆ ನಡೆಯುವಂಥದ್ದಾಗಿರುತ್ತೆ. ಹಾಗಾಗಿ ಅಲ್ಲಿ ನಮಗೆ ನಷ್ಟವೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ದ ಮೀಡಿಯೇಷನ್ ಕೌನ್ಸಿಲ್ ಎಸ್ಟಾಬ್ಲಿಷ್ ಟು ರೆಗ್ಯುಲೇಟ್ ಪ್ರೊಫೆಷನ್ಸ್ ಆಫ್ ಮೀಡಿಯೇಟರ್ಸ್. ಏನು ಮೀಡಿಯೇಷನ್ ಕೌನ್ಸಿಲ್ ಅನ್ನೋದಕ್ಕೆ ಸ್ಥಾಪನೆ ಮಾಡೋದಕ್ಕೂ ಕೂಡ ಈ ಬಿಲ್ಲಲ್ಲಿ ಅನುವಾಗುವಂತೆ ಕಾನೂನುಗಳು ರೂಪಿಸಿದ್ದಾರೆ. ಈ ಮಂಡಳಿ ಕೆಲವು ಯಾರು ಮೀಡಿಯೇಟರ್ಸ್ ಇರ್ತಾರೆ ಅವರ ಪ್ರೊಫೆಷನನ್ನು ರೆಕಗ್ನೈಸ್ ಮಾಡುತ್ತೆ, ಮತ್ತು ಅವ್ರನ್ನ ರಿಜಿಸ್ಟರ್ ಮಾಡ್ಕೊಳ್ಳೋಂತಹ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಇದರಲ್ಲಿ ಅನುಭವ ಇಲ್ಲದೆ ಇರತಕ್ಕಂಥ ಮಧ್ಯಸ್ಥಿಕೆಗಾರರ ಪ್ರವೇಶ ಆಗೋಂತಹ ಚಾನ್ಸಸ್ ಇರುತ್ತೆ. ಅವರಿಗೆ ಸಮರ್ಪಕವಾಗಿ ಅಥವಾ ವಿಷಯದ ಜ್ಞಾನದ ಬಗ್ಗೆ ಅವರಿಗೆ ಕೊರತೆ ಇರುವಂತಹ ಸಂಭವನೂ ಇರುತ್ತೆ. ಹಾಗಾಗಿ ಈ ಥರದವರು ಬರೋ ಚಾನ್ಸಸ್ ಇರುತ್ತೆ. ಮತ್ತು ಮೀಡಿಯೇಷನ್ ಕೌನ್ಸಿಲ್ ರಿಕ್ವೈರ್ಸ್ ಪ್ರಿಯರ್ ಅಪ್ರೂವಲ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಬಿಫೋರ್ ಇಶ್ಯೂಯಿಂಗ್ ರೆಗ್ಯುಲೇಷನ್ ರಿಲೇಟೆಡ್ ಟು ಇಟ್ಸ್ ಎಸೆನ್ಷಿಯಲ್ ಫಂಕ್ಷನ್. ಈ ಮಧ್ಯಸ್ಥಿಕೆ ನಿಭಾಯಿಸುವಂತಹ ಮಂಡಳಿ ಏನಿದೆ, ಇದು ಸರ್ಕಾರದಿಂದ ಪೂರ್ವ ಅನುಮತಿಯನ್ನು ಪಡಿಬೇಕಾಗುತ್ತೆ ವಿಚಾರಣೆಗಳಿಗೆ ಕೆಲವಕ್ಕೆ. ಆದರೆ ಸರ್ಕಾರನೇ ಕೆಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾಗ, ಸರ್ಕಾರನೇ ಪ್ರಕರಣಗಳಲ್ಲಿ ಪಾರ್ಟಿಯಾಗಿದ್ದಾಗ, ಅಂದರೆ ಪಕ್ಷಧರ ಆಗಿದ್ದಾಗ, ಅದರ ವಿರುದ್ಧ ಪ್ರಕರಣಗಳಲ್ಲಿ ಇದಕ್ಕೆ ಈ ಮಂಡಳಿಗೆ ಅನುಮತಿಯನ್ನು ಕೊಡೋವಂಥದ್ದು ಇಲ್ಲಿ ವಿರೋಧಿಸಲಾಗಿದೆ. ಹಾಗಾಗಿ ಇದು ಅಸಮಂಜಸ ಅನ್ನೋ ಒಂದು ಅಂಶ ಆಗುತ್ತೆ. ದ ಬಿಲ್ ಅಪ್ಲೈಸ್ ಟು ಇಂಟರ್ನ್ಯಾಷನಲ್ ಮೀಡಿಯೇಷನ್ ಓನ್ಲಿ ದೇ ಆರ್ ಕಂಡಕ್ಟೆಡ್ ಇನ್ ಇಂಡಿಯಾ. ಅಂದರೆ ಯಾವುದಾದ್ರೂ ಈಗ ಅಂತಾರಾಷ್ಟ್ರೀಯಕ್ಕೆ ಸಂಬಂಧಪಡುವಂತಹ ಯಾವುದಾದ್ರೂ ಮಧ್ಯಸ್ಥಿಕೆ ವಹಿಸುವಂಥದ್ದು ಪ್ರಕರಣಗಳಿತ್ತು ಅಂತಂದರೆ ಅದು ಕೇವಲ ಭಾರತದಲ್ಲಿ ನಡೆದಾಗ ಮಾತ್ರನೇ ಅದಕ್ಕೆ ಇಂಟರ್ನ್ಯಾಷನಲ್ ಮೀಡಿಯೇಷನ್ ಅಪ್ಲೈ ಆಗುತ್ತೆ.
ಈಗ ಭಾರತದ ಕಂಪನಿ ಮತ್ತು ವಿದೇಶಿಗಳ ಕಂಪನಿಗಳ ನಡುವೆ ವ್ಯಾಜ್ಯ ಶುರುವಾದಾಗ ಅವು ಇಲ್ಲೇ ಪ್ರಕರಣವನ್ನು ದಾಖಲಿಸಿದರೆ ಮಾತ್ರನೇ ಈ ಬಿಲ್ ಅಪ್ಲೈ ಆಗುತ್ತೆ. ಈ ಕಾನೂನು ಅಡಿಯಲ್ಲಿ ಅವನ್ನ ತರಬಹುದಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಕಂಪನಿನ ವಿದೇಶಿ ಕಂಪನಿಗಳು ಬೇರೆ ದೇಶದಲ್ಲಿ ವಿಚಾರಣೆ ನಡೆಯುವಾಗ ಅಲ್ಲಿರೋಂಥ ಪ್ರಕರಣನ ಈ ಮಂಡಳಿ ಇದು ಅದಕ್ಕೆ ಯಾವುದೇ ರೀತಿಯಾದಂತಹ ಮಾನ್ಯತೆಯನ್ನು ಕೊಡೋದಿಲ್ಲ. ಇದು ಇಂಟರ್ನ್ಯಾಷನಲ್ ಮೀಡಿಯೇಷನ್ ಕಂಡಕ್ಟೆಡ್ ಔಟ್ಸೈಡ್ ಎಲ್ಲ ಆದರೆ ಇದು ಆಗಲ್ಲ. ಇದಕ್ಕೆ ಇಟ್ ಡಸ್ ನಾಟ್ ಪ್ರೊವೈಡ್. ಹೊರಗಡೆ ನಡೆಯುವಂತಹ ವಿದೇಶಗಳಲ್ಲಿ ನಡೀತಕ್ಕಂತಹ ಮಧ್ಯಸ್ಥಿಕೆ ಪ್ರಕರಣಗಳಿಗೆ ಈ ಕಾನೂನು ಅನ್ವಯ ಆಗುವುದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ GS2 ಪೇಪರ್ಗೆ ಸಂಬಂಧಪಡುವಂಥದ್ದು ಇನ್ನೊಂದು ಪಾಲಿಸಿಗೆ ಸಂಬಂಧಪಡುವಂಥದ್ದು ಮತ್ತು ಚೈಲ್ಡ್ ಲೇಬರ್, ಇದು ಸೊಸೈಟಿ ಚೈಲ್ಡ್ ಇಶ್ಯೂಸ್, ಇದಕ್ಕೆಲ್ಲದಕ್ಕೂ ಈ ವಿಚಾರವನ್ನು ನಾವು ತಗೋಬೋದು. ಈ ಆರ್ಟಿಕಲಲ್ಲಿ ಏನು ಕೊಟ್ಟಿದ್ದಾನೆ, ಸೆಂಟರ್ ಡಸ್ ನಾಟ್ ಹ್ಯಾವ್ ಎನಿ ಡಾಟಾ ಆನ್ ಚೈಲ್ಡ್ ಲೇಬರ್. ಕೇಂದ್ರ ಸರ್ಕಾರದ ಇದು ಉತ್ತರ ಬಂದಿರುವಂಥದ್ದು, ನಾವು ದೇಶದಲ್ಲಿ ಚೈಲ್ಡ್ ಲೇಬರ್ಸ್ ಬಾಲಕಾರ್ಮಿಕರ ಬಗ್ಗೆ ಇರತಕ್ಕಂತಹ ಮಾಹಿತಿ ನಮಗೆ ಇಲ್ಲ. ನಮ್ಗೆ ಹತ್ರ ಇರುವಂಥದ್ದು ಪ್ರೆಸೆಂಟು 2011ನೇ ಇಸ್ವಿಯ ಸೆನ್ಸಸ್ನ ಆಧಾರದ ಮೇಲೆ ಮಾತ್ರನೇ ಅಲ್ಲಿವರೆಗೂ ಮಾತ್ರನೇ ಮಾಹಿತಿ ಇರುವಂಥದ್ದು. ಅದನ್ನು ಮುಂದಿನವರೆದು ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂತಹ ಕಳೆದ ದಶಕಗಳಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ಅಥವಾ ದೇಶದಲ್ಲಿ ಹೆಚ್ಚಾಗಿರ್ತಕ್ಕಂತಹ ಚೈಲ್ಡ್ ಲೇಬರ್ಸ್ ಏನಿದೆ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ಮಾಹಿತಿ ಇಲ್ಲ ಅನ್ನೋದನ್ನು ಸರ್ಕಾರ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಇರ್ತಕ್ಕಂತಹ ಚೈಲ್ಡ್ ಲೇಬರ್ ಸಮಸ್ಯೆಗಳು ಮತ್ತು ಅದಕ್ಕೆ ಇರ್ತಕ್ಕಂತಹ ಯಾವ್ಯಾವುದು ಕಾನೂನುಗಳಿದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಗಿ ನಾವು ನೋಡೋಣ. ಸ್ನೇಹಿತರೆ, ಬಾಲಕಾರ್ಮಿಕ ಪದ್ಧತಿ ಅನ್ನೋದು ಸುಮಾರು ನಮ್ಮ ಹಲವಾರು ಶತಮಾನಗಳಿಂದನೂ ಕೂಡ ನಮ್ಮ ದೇಶದಲ್ಲಿ ಇದು ಚಾಲ್ತಿಯಲ್ಲಿರುವಂಥದ್ದು. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಬಡತನ, ಅನಕ್ಷರತೆ ಮತ್ತು ಅಪೌಷ್ಟಿಕತೆ, ಈ ಎಲ್ಲ ಕಾರಣಗಳಿಂದನೂ ಸೇರಿ ಈ ಬಾಲಕಾರ್ಮಿಕ ಪದ್ಧತಿ ತುಂಬ ವರ್ಷಗಳಿಂದನೂ ಕೂಡ ಭಾರತದ ಸಮಾಜದಲ್ಲಿ ಇದು ಬೇರೂರಿದೆ. ಇದು ಹೆಚ್ಚಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಪ್ರಥಮ ಬಾರಿಗೆ 1979ನೇ ಇಸ್ವಿಗೆ ಗುರುಪಾದ ಸ್ವಾಮಿ ಕಮಿಟಿ ಅನ್ನೋದನ್ನು ರಚನೆ ಮಾಡುತ್ತೆ. ಇದ್ರ ಮೂಲಕ ಬಾಲಕಾರ್ಮಿಕ ಪದ್ಧತಿಗೆ ಬೇಕಾಗಿರ್ತಕ್ಕಂತಹ ಶಿಫಾರಸುಗಳೇನು ಇದನ್ನು ತೊಡೆದಾಕಬೇಕು, ಮಕ್ಕಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನದಾಗಿ ಕರ್ಕೊಬರಬೇಕು, ಅವ್ರನ್ನ ದುಡಿಯುವ ವರ್ಗಕ್ಕೆ ತಳ್ಳಬಾರ್ದು, ಚಿಕ್ಕ ವಯಸ್ಸಿನಲ್ಲಿ ಅವರ ಸ್ವತಂತ್ರವನ್ನು ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಗುರುಪಾದ ಸ್ವಾಮಿ ಕಮಿಟಿಯನ್ನು ರಚನೆ ಮಾಡುತ್ತೆ. ಅದಾದ ನಂತರ 1986ನೇ ಇಸ್ವಿಗೆ ಬಾಲಕಾರ್ಮಿಕ ವಿರೋಧ ಪದ್ಧತಿಗೆ ಅದಕ್ಕೆ ಸೂಕ್ತವಾದಂತಹ ಕಾನೂನನ್ನು ತರುತ್ತೆ, ನಿಷೇಧ ಮಾಡೋದಕ್ಕೋಸ್ಕರ 1986ನೇ ಇಸ್ವಿಲಿ ಈ ಕಾಯ್ದೆಯಲ್ಲಿ ಹೇಳಿರೋ ಪ್ರಕಾರ 14 ವರ್ಷದ ಒಳಗಿನ ಮಕ್ಕಳನ್ನು ಯಾವುದೇ ರೀತಿಯಾದಂತಹ ಬಲವಂತದ ಕಾರ್ಮಿಕ ಪದ್ಧತಿಗೆ ನಾವು ದೂಡೋ ಹಾಗಿಲ್ಲ ಅನ್ನೋದನ್ನು ಇದು ಹೇಳುತ್ತೆ. ಹಾಗೆ 14ರಿಂದ ಹಿಡಿದು 18 ವರ್ಷದ ಮಕ್ಕಳನ್ನು ಹಜಾರ್ಡಸ್ ನೇಚರ್ ಆಗಿರ್ತಕ್ಕಂತಹ ಜಾಬ್ಗಳಂದರೆ ಅತ್ಯಂತ ಜೀವಕ್ಕೆ ಅಪಾಯ ಉಂಟು ಮಾಡಬಲ್ಲಂತಹ ಯಾವುದಾದರೂ ಕೆಲಸಗಳಿಗೆ ಇವರನ್ನು ಕಾರ್ಖಾನೆಗಳಲ್ಲಿ, ಪಟಾಕಿ ಕಾರ್ಖಾನೆಗಳು ಅಥವಾ ಮೈನಿಂಗ್, ಈ ಥರದ ಇಂತಹ ಅಪಾಯ ಅವರ ಜೀವಕ್ಕೆ ತೊಂದರೆ ಆಗುವಂತಹ ಕೆಲಸಗಳಲ್ಲಿ ಇವರನ್ನು ತೊಡಗಿಸಬಾರ್ದು ಅನ್ನೋದನ್ನು ಹೇಳುತ್ತೆ. ಹಾಗೆ ಪ್ರಮುಖವಾಗಿ ನಾವು ಚೈಲ್ಡ್ ಲೇಬರ್ ನೋಡೋದಾದರೆ, ಬಾಲಕಾರ್ಮಿಕ ಸಂಖ್ಯೆಯನ್ನು ನೋಡೋದಾದರೆ ಪ್ರಮುಖವಾಗಿ ದೇಶದಲ್ಲಿ ನಮಗೆ ಗ್ರಾಮೀಣ ಭಾಗದಲ್ಲಿನ ಈ ಒಟ್ಟು ಚೈಲ್ಡ್ ಲೇಬರ್ನ ಫೋರ್ಸ್ನ ತಗೊಂಡ್ರೆ ಇದು 80% ಆಫ್ ದ ಫೋರ್ಸ್ ಫ್ರಮ್ ವಿಲೇಜ್ ಅಂತ, ರೂರಲ್ ಸೈಡ್ ಅಂತ ಹೇಳ್ಬೋದು. ಹಾಗೆ ಯುನಿಸೆಫ್ನ ಮಾಹಿತಿ ಪ್ರಕಾರ ಒಟ್ಟು ದೇಶದ ಜನಸಂಖ್ಯೆಯಲ್ಲಿ ಇದರಕ್ಕಂಥದ್ರಲ್ಲಿ ಲೇಬರ್ ಫೋರ್ಸ್ ಏನಿದೆ ಇದು 13% ಈ ಮಕ್ಕಳಿಂದನೇ ಇದು ನಡೀತಾ ಇದೆ. ಈ ಮಕ್ಕಳು ಇಷ್ಟು ಭಾಗವಹಿಸಿದ್ದಾರೆ ಇದರೊಳಗಡೆ. ಮತ್ತು ಇದರ ಸಂಖ್ಯೆಯನ್ನು ನೋಡಿದರೆ 10.1 ಮಿಲಿಯನ್, ಇದು 2011ರ ಜನಗಣತಿಯ ಆಧಾರದ ಮೇಲೆ ಇರತಕ್ಕಂತಹ ವರದಿ. ಅದರಲ್ಲಿ ಪ್ರಮುಖವಾದಂತಹ ರಾಜ್ಯಗಳನ್ನು ನೋಡ್ಬೋದು ನಾವು. ಉತ್ತರ ಪ್ರದೇಶ ಮೊದಲನೇ ಸ್ಥಾನ ಇದೆ, ಬಿಹಾರ್, ರಾಜಸ್ಥಾನ್, ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ, ಈ 5 ರಾಜ್ಯಗಳು ಬಾಲಕಾರ್ಮಿಕ ಪದ್ಧತಿಯನ್ನು ಅತಿ ಹೆಚ್ಚಾಗಿ ಅನುಸರಿಸ್ತಾ ಇದ್ದಾವೆ ಅಥವಾ ಮಕ್ಕಳುಗಳು ಆ ರಾಜ್ಯದಲ್ಲಿ ಹೆಚ್ಚಾಗಿ ದುಡಿತಾ ಇದ್ದಾರೆ ಅನ್ನೋದನ್ನು ನೋಡ್ಬೋದಾಗಿದೆ. ನಾವು ಸಂವಿಧಾನದ ಪ್ರಕಾರವಾಗಿ ಚೈಲ್ಡ್ ಲೇಬರ್ ರಿಲೇಟೆಡ್ ಆಗಿರುವಂಥ ಆರ್ಟಿಕಲ್ನ ಗಮನಿಸೋದಾದರೆ ಆರ್ಟಿಕಲ್ 23 ಏನು ಹೇಳುತ್ತೆ, ಎನಿ ಟೈಪ್ ಆಫ್ ದಿ ಫೋರ್ಸ್ಡ್ ಲೇಬರ್, ಒತ್ತಾಯಪೂರ್ವಕವಾಗಿ ಅವರನ್ನು ಜೀತ ಪದ್ಧತಿ ಅಂತ ಏನು ಹೇಳ್ತೀವಿ ಇದನ್ನು ಮಾಡಿಸುವಾಗಿಲ್ಲ. ಇದನ್ನು ಕಂಪ್ಲೀಟಾಗಿ ನಮ್ಮ ಸಂವಿಧಾನ ಇದನ್ನು ನಿಷೇಧ ಇರುತ್ತೆ. ಮತ್ತು ಆರ್ಟಿಕಲ್ 24 ಕೆಳಗಡೆ ಅದು ಮೆನ್ಷನ್ ಮಾಡುತ್ತೆ, ಚೈಲ್ಡ್ ಅಂಡರ್ 14 ಇಯರ್ಸ್, 14 ವರ್ಷದ ಕಡೆಯಿಂದ ಕೆಳಗಡೆ ಇರುವಂತಹ ಮಕ್ಕಳುಗಳನ್ನು ಅವ್ರನ್ನ ಯಾವುದೇ ರೀತಿಯಾದಂಥ ಹಜಾರ್ಡಸ್ ನೇಚರ್ ವರ್ಕ್ಗೆ ಅವ್ರನ್ನ ಇನ್ವಾಲ್ವ್ ಮಾಡಬಾರ್ದು ಅಂತ ಹೇಳುತ್ತೆ. ಹಾಗೆ ಆರ್ಟಿಕಲ್ 39 ಕೂಡ ಉಲ್ಲೇಖ ಮಾಡುತ್ತೆ, ಹೆಲ್ತ್ ಮತ್ತು ಸ್ಟ್ರೆಂತ್ ಆಫ್ ದ ವರ್ಕರ್ಸ್ ಮೆನ್ ಆ್ಯಂಡ್ ವುಮೆನ್ ಅದರಲ್ಲಿ ಟೆಂಡರ್ ಏಜ್ ಅಂದರೆ ಎಳೆಯ ಮಕ್ಕಳನ್ನು ಕೂಡ ಇದರಲ್ಲಿ ನಾವು ಅಬ್ಯೂಸ್ ಮಾಡಬಾರ್ದು ಅನ್ನೋದನ್ನು ಕೂಡ ಈ 3 ಆರ್ಟಿಕಲ್ಗಳು ಚೈಲ್ಡ್ ಲೇಬರ್ಗೆ ಸಂಬಂಧಪಡೋದಾಗಿ ಹೇಳುತ್ತೆ. ಹಾಗೆ ಈ ಪೇಪರ್ ಆರ್ಟಿಕಲ್ಗೆ ರಿಲೇಟೆಡ್ ಆಗಿ ನಮಗೆ ದೇಶದಲ್ಲಿ ಇಷ್ಟೊಂದು ಕಾನೂನುಗಳಿದ್ದರೂ ಕೂಡ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಕ್ಟನ್ನು
ಇದು ಈ ಉಪಟಳವನ್ನು ಮೆನೆನ್ಸ್ನ ಇದು ಕಮ್ಮಿ ಮಾಡೋಕ್ಕೆ ಆಗ್ತಾ ಇಲ್ಲ, ಅದು ಬೆಳೀತಾನೇ ಇದೆ. ಅದನ್ನು ನಾವು ಯಶಸ್ವಿಯಾಗಿ ತಡೆಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನೆಲೆಯಲ್ಲಿ ಕೇಂದ್ರ ಸರ್ಕಾರ 1988ನೇ ಇಸ್ವಿಯಲ್ಲಿ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಅನ್ನೋ ಒಂದು ಯೋಜನೆಯನ್ನು ಆರಂಭಿಸುತ್ತೆ. ಇದರ ಪ್ರಮುಖವಾದಂಥ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಮಾನಿಟರಿಂಗ್ ದ ಇಶ್ಯೂಸ್. ಇದು 3 ದಶಕಗಳಿಂದಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇತ್ತು. ಆದರೆ ಇದು ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ ಈ ಚೈಲ್ಡ್ ಲೇಬರ್ ಆ್ಯಕ್ಟಿವಿಟೀಸ್ಗಳನ್ನು ಮಾನಿಟರಿಂಗ್ ಮಾಡೋದು, ಅವರಿಗೆ ರಿಹೆಬಿಲೇಷನ್ ಮಾಡೋವಂಥದ್ದು, ಅವರನ್ನು ರೆಸ್ಕ್ಯೂ ಮಾಡೋವಂಥದ್ದು, ಅವರಿಗೆ ಮತ್ತೆ ಪುನರ್ವಸತಿನ ಕಲ್ಪಿಸ್ಕೊಡೋವಂಥದ್ದು, ಹಾಗೆ ಅವ್ರಿಗೆ ಶಾಲೆಗಳನ್ನು ತೆರೆದು NCLP ಶಾಲೆಗಳು ಅಂತಲೇ ತೆರೆದು ಅವರಿಗೆ ಅಲ್ಲಿ ಬ್ರಿಡ್ಜ್ ಕೋರ್ಸ್ಗಳನ್ನು ಕೊಡುವಂಥದ್ದು. ಈಗ ಸುಮಾರು 10 ವರ್ಷದ ಬಾಲಕ ಒಬ್ಬ ಯಾವುದಾದ್ರೂ ಚೈಲ್ಡ್ ಲೇಬರ್ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿರ್ತಾನೆ, ಅವನು ಈ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವನು ಸಿಗ್ತಾನೆ, ಅವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡ್ಬಂದು ಅವನಿಗೆ ಪುನರ್ವಸತಿನ ಕಲ್ಪಿಸಿ ಅವನನ್ನು ಶಾಲೆಗೆ ಸೇರಿಸುವಂಥ ಕಾರ್ಯಕ್ರಮ ಕೂಡ ಈ NCLPಲಿ ಒಳಗೊಂಡಿತ್ತು. ಅವನಿಗೆ 10 ವರ್ಷ ಆಗಿರುತ್ತೆ, ಅವನಿಗೆ ಯಾವುದೇ ರೀತಿಯಾದಂಥ ಅಕ್ಷರ ಜ್ಞಾನ ಇರಲ್ಲ. ಅವನನ್ನು ನಾವು 5ನೇ ಕ್ಲಾಸಿಗೆ ನೇರವಾಗಿ ಕರ್ಕೊಂಡೋಗಿ ಬಿಡೋಕ್ಕಾಗಲ್ಲ. ಹಾಗಾಗಿ ಅದಕ್ಕಿಂತ ಮುಂಚಿನದಾಗಿ ಅವನಿಗೆ ಒಂದು ಬ್ರಿಡ್ಜ್ ಕೋರ್ಸ್ ಅನ್ನೋದನ್ನು ಅವನಿಗೆ ಕೊಡಬೇಕಾಗುತ್ತೆ. ಆ ಎಲ್ಲ ಕೆಲಸವನ್ನು ಇದು NCLP ಅನ್ನೋದು ಯಶಸ್ವಿಯಾಗಿ ಮಾಡ್ತಾ ಇತ್ತು. ಆದರೆ ಈಗ ಪ್ರಸ್ತುತವಾಗಿ ಅದು ಈ ಕಾರ್ಯಾಚರಣೆಯನ್ನು ನಿಲ್ಲಿಸಿದೆ. ಕಾರಣ ಏನು ಅಂತಂದರೆ ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರೋ ಪ್ರಕಾರ ಮತ್ತು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಉತ್ತರ ಕೊಟ್ಟಿರೋ ಪ್ರಕಾರ ಇದಕ್ಕೆ ಹಣದ ಕೊರತೆಯಿಂದಾಗಿ ಈ ಪ್ರಾಜೆಕ್ಟನ್ನು ನಾವು ನಿಲ್ಲಿಸಿದ್ದೀವಿ ಅನ್ನೋದನ್ನು ಹೇಳಿದೆ. ಮೋರ್ ಆರ್ ಲೆಸ್ ಸ್ಟಾಪ್ಡ್ ಫಂಕ್ಷನ್ ಡ್ಯೂ ಟು ಸ್ಕ್ಯಾರ್ಸಿಟಿ ಆಫ್ ಫಂಡ್ಸ್. ಹಣದ ಅಲಭ್ಯತೆ ಇರೋದ್ರಿಂದ ನಮಗೆ ಈ ಕಾರ್ಯಕ್ರಮನ ನಾನು ನಿಲ್ಲಿಸಿದ್ದೀವಿ ಅನ್ನೋ ಒಂದು ಉತ್ತರ ಇದೆ. ಹಾಗೆ ಈ NCLP ಕಾರ್ಯಕ್ರಮ ಏನಿತ್ತು ಶಾಲೆಗಳಲ್ಲಿ ಬ್ರಿಡ್ಜಿಂಗ್ ಕೋರ್ಸ್ ಕೊಡೋವಂಥದ್ದು, ಇದನ್ನು ಮರ್ಜ್ಡ್ ವಿತ್ ಸಮಗ್ರ ಶಿಕ್ಷಣ ಅಭಿಯಾನ ಅನ್ನೋ ಒಂದು ಶಿಕ್ಷಣ ಇಲಾಖೆಯ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನು ಮರ್ಜ್ ಮಾಡಲಾಗಿದೆ, ಇದನ್ನು ಸೇರಿಸಲಾಗಿದೆ ಒಂದಕ್ಕೊಂದು. ಈ ಸಮಗ್ರ ಶಿಕ್ಷಣ ಅಭಿಯಾನದಲ್ಲಿ ನಾವು 3 ವಿಧಗಳಾಗಿ ನೋಡ್ಬೋದು. ಒಂದು ಸರ್ವ ಶಿಕ್ಷಣ ಅಭಿಯಾನ ಅಂತಿದೆ, ಹಾಗೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ಹಾಗೆ ಟೀಚರ್ಸ್ ಟ್ರೈನಿಂಗ್. ಇಲ್ಲಿ ಶಿಕ್ಷಕರಿಗೂ ಕೂಡ ತರಬೇತಿ ಕೊಡುವಂಥದ್ದು ಈ ಸಮಗ್ರ ಶಿಕ್ಷಣ ಅಭಿಯಾನದ ಕಾರ್ಯಕ್ರಮ ಆಗಿದೆ. ಇದು ಒಟ್ಟು 2021ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೂ ಈ ಯೋಜನೆ ಚಾಲ್ತಿಯಲ್ಲಿರುತ್ತೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಈ ಯೋಜನೆಗೋಸ್ಕರನೇ ಕೇಂದ್ರ ಸರ್ಕಾರದಿಂದ ಸುಮಾರು ಒಟ್ಟಾರೆಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ 2 ಲಕ್ಷ ಕೋಟಿಗಳನ್ನು ಹೂಡೋದಕ್ಕೆ ಇದು ಸರ್ಕಾರ ಯೋಜನೆ ಮಾಡಿದೆ 2026ನೇ ಇಸ್ವಿವರೆಗೂ. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ, ಅಂದರೆ ರಾಜ್ಯಗಳು ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ಮುಂದುವರಿದಂತಹ ಪ್ರಮುಖವಾದಂತಹ ಆರ್ಟಿಕಲ್ ಇಲ್ಲಿ ಮುನ್ಸಿಪಲ್ ಫೈನಾನ್ಸ್ ಬಗ್ಗೆ ಮಾತಾಡುತ್ತೆ. ಇಲ್ಲಿ ಭಾರತ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣದ ಒಂದು ಉದ್ದೇಶವನ್ನು ಇಟ್ಕೊಂಡು ಅಧಿಕಾರ ಬರೀ ಒಂದೇ ಕಡೆ ಇದ್ರೆ ಸಾಲಲ್ಲ. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲೂ ನಗರ ಮಟ್ಟದಲ್ಲೂ ಕೂಡ ಇದು ಅಧಿಕಾರ ವಿಕೇಂದ್ರೀಕರಣ ಆಗಿ ಅಲ್ಲಿನ ಸ್ವಯಂ ಆಡಳಿತಕ್ಕೆ ಅವಕಾಶ ಕೊಡುವಂತಹ ನಿಟ್ಟಿನಲ್ಲಿ ಮುನ್ಸಿಪಾಲಿಟೀಸು, ಗ್ರಾಮ ಪಂಚಾಯಿತಿ, ಅರ್ಬನ್ ಲೋಕಲ್ ಬಾಡೀಸ್ಗಳನ್ನು ಭಾರತ ಸರ್ಕಾರ ಶುರು ಮಾಡ್ತು. ಅದರ ಭಾಗವಾಗಿ ನಾವು ಅರ್ಬನ್ ಲೋಕಲ್ ಗೌರ್ಮೆಂಟ್ಸ್ನ ನಾವು ಪ್ರಮುಖವಾಗಿ 8 ವಿಧಗಳಲ್ಲಿ ನೋಡ್ಬೋದು. ಅದನ್ನು ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ನೋಟಿಫೈಡ್ ಏರಿಯಾ ಕಮಿಟಿ, ಟೌನ್ ಏರಿಯಾ ಕಮಿಟಿ ಮತ್ತು ಕಂಟೋನ್ಮೆಂಟ್ ಬೋರ್ಡು. ಇದು ಡಿಫೆನ್ಸಿಗೆ ಸಂಬಂಧಪಡುವಂತೆ ಡಿಫೆನ್ಸ್ ಇದನ್ನು ಇನ್ಚಾರ್ಜ್ ಆಗಿರುತ್ತೆ. ಹಾಗೆ ಟೌನ್ಶಿಪ್ಗಳು, ಪೋರ್ಟ್ ಟ್ರಸ್ಟ್ ಮತ್ತು ಸ್ಪೆಷಲ್ ಪರ್ಪಸ್ ಏಜೆನ್ಸಿ. ಇಷ್ಟು ರೀತಿಯಾಗಿ ನಾವು ಅರ್ಬನ್ ಲೋಕಲ್ ಬಾಡೀಸ್ಗಳನ್ನು ಡಿವೈಡ್ ಮಾಡಿ ನೋಡ್ತೀವಿ. ಈ ಅರ್ಬನ್ ಲೋಕಲ್ ಗೌರ್ಮೆಂಟನ್ನು ನಿಭಾಯಿಸುವಂಥದ್ದು ಅಥವಾ ಅದರ ಉಸ್ತುವಾರಿಗಳನ್ನು ನೋಡ್ಕೊಳ್ಳೋಂಥ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ 3 ಇಲಾಖೆಗಳು ಪ್ರಮುಖವಾಗಿದೆ. ಅದರಲ್ಲಿ ಅರ್ಬನ್ ಡೆವಲಪ್ಮೆಂಟ್, ನಗರಾಭಿವೃದ್ಧಿ ಇಲಾಖೆ ಏನಿದೆ ಇದು, ಮತ್ತು ರಕ್ಷಣಾ ಇಲಾಖೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸಸ್ ಇರುತ್ತೆ, ಇದು ಕಂಟೋನ್ಮೆಂಟ್ ಬೋರ್ಡ್ಗೆ ಸಂಬಂಧಪಡುವಂಥ ಆಡಳಿತವನ್ನು ನೋಡ್ಕೊಳ್ಳುತ್ತೆ. ಮತ್ತು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇನ್ ಯೂನಿಯನ್ ಟೆರಿಟರೀಸ್ಗಳಲ್ಲಿ ಬರ್ತಕ್ಕಂತಹ ಮುನ್ಸಿಪಾಲಿಟೀಸ್ಗಳನ್ನು ಹೋಮ್ ಅಫೇರ್ಸ್ ಹ್ಯಾಂಡಲ್ ಮಾಡುತ್ತೆ. 74ನೇ ಸಂವಿಧಾನದ ತಿದ್ದುಪಡಿಯ ಪ್ರಕಾರ 92ನೇ ಇಸ್ವಿಯಲ್ಲಿ ಅಂದಿನ ಪ್ರಧಾನಿಯಾಗಿದ್ದಂತಹ PV ನರಸಿಂಹರಾವ್ರವರು ಇದನ್ನು ಈ ಮಸೂದೆಯನ್ನು ಜಾರಿಗೆ ತರ್ತಾರೆ. ಅದಾದ ನಂತರ ಇದು ಯಶಸ್ವಿಯಾಗಿ 1993ನೇ ಇಸ್ವಿಯಿಂದ ಇದು ಅನುಷ್ಠಾನಗೊಳ್ಳುತ್ತೆ. ಹಾಗೆ ಸಂವಿಧಾನದಲ್ಲಿ ಇರ್ತಕ್ಕಂತಹ ವಿಧಿಗಳನ್ನು ನೋಡೋದಾದರೆ ನಾವು ಆರ್ಟಿಕಲ್ 243 ಇಂದ ಹಿಡಿದು 243 ಇದೆ. ಹಾಗೆ ಇದನ್ನು 12ನೇ ಶೆಡ್ಯೂಲ್ ಅನುಸೂಚಿತ ಪಟ್ಟಿಗೆ ಇದನ್ನು ಸೇರಿಸಿದ್ದಾರೆ ಸಂವಿಧಾನದಲ್ಲಿ. ಇದಕ್ಕೆ ಆರ್ಟಿಕಲ್ನಾಗಿ 243 ಇದೆ. ದ ಸ್ಕೇಲ್ ಆಫ್ ಮುನ್ಸಿಪಲ್ ಫೈನಾನ್ಸಿಂಗ್ ಈಸ್ ಅಡಿಕ್ವೇಟ್. ಈಗ ಹೇಳಿರ್ತಕ್ಕಂತಹ ಲೇಖನದಲ್ಲಿ ಮುಖ್ಯವಾದಂಥ ವಿಚಾರ ಏನು ಅಂತಂದರೆ, ಈ ಮುನಿಸಿಪಲ್ ವ್ಯವಸ್ಥೆಗೆ, ಆಡಳಿತದ ವ್ಯವಸ್ಥೆಗಳಿಗೆ ಫೈನಾನ್ಸ್ ಏನಿದೆ ಇದು ಆರ್ಥಿಕತೆ ಇದಕ್ಕೆ ಇನ್ಅಡಿಕ್ವೇಟ್ ಆಗಿದೆ, ಎಂದಿರುವುದೇ ಸಾಲ್ತಾ ಇಲ್ಲ. ಅಸಮರ್ಪಕವಾದಂತಹ ಹಣದ ಕೊರತೆ ಇದೆ, ಅಸಮರ್ಪಕವಾಗಿರ್ತಕ್ಕಂತಹ ಇಲ್ಲೊಂದು ಹಣಕಾಸಿನ ವ್ಯವಸ್ಥೆ ಇದು ಆಗ್ತಾ ಇಲ್ಲ ಅನ್ನೋದನ್ನು ಈ ಆರ್ಟಿಕಲ್ ಕ್ಲೈಮ್ ಮಾಡ್ತಾ ಇದೆ. ಇದರಲ್ಲಿ ಇದು ಹೇಳಿರೋ ಥರ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪಾಸ್ಡ್ ಇನ್ 1992 ಮ್ಯಾಂಡೇಟಿಂಗ್ ದ ಸೆಟ್ಟಿಂಗ್ ಅಪ್ ಆ್ಯಂಡ್ ಡಿವಲ್ಯೂಷನ್ ಆಫ್ ಪವರ್ಸ್. ಹಿಂದೆ ಹೇಳಿರೋ ಥರ ಅಧಿಕಾರದ ವಿಕೇಂದ್ರೀಕರಣಕ್ಕೆ ಇದನ್ನು ಶುರು ಮಾಡ್ತಾರೆ. ಇದು ಲೋಯೆಸ್ಟ್ ಯೂನಿಟ್ಸ್ ಆಫ್ ಗವರ್ನೆನ್ಸ್ ಇನ್ ಸಿಟೀಸ್ ಆ್ಯಂಡ್ ಟೌನ್ಸ್ ಅಂತ ಹೇಳ್ಬೋದು. ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ವೇರ್ ಮೇಡ್ ಫಾರ್ ULBs ಫೈನಾನ್ಷಿಯಲ್ ಎಂಪವರ್ಮೆಂಟ್ ಆಗೋದಕ್ಕೂ ಕೂಡ ಇದರಲ್ಲಿ ಹೇಳಿತ್ತು. ಹಾಗೆ ಅದರ ಫೈನಾನ್ಷಿಯಲ್ ಡೆಫಿಸಿಟ್ ಕೂಡ ಆಗ್ತಾ ಇದೆ, ಅಂದರೆ ವಿತ್ತೀಯ ಕೊರತೆಯನ್ನು ಅನುಭವಿಸ್ತಾ ಇದ್ದಾವೆ. ಪ್ರಮುಖವಾಗಿ ಅದಕ್ಕೆ 2 ರೀತಿಯಾದಂತಹ ರಿಸೋರ್ಸ್ಗಳಿರುತ್ತೆ. ರಿಸೋರ್ಸ್ ಮೊಬಿಲೈಸೇಷನ್ಸ್
ರಿಮೈನಿಂಗ್ ಇನ್ನೂ ಸ್ಟಿಲ್ ಚಾಲೆಂಜ್ ಆಗಿದೆ. ಅಂದರೆ ಅದಕ್ಕೆ ಹಣವನ್ನು ಸಂಗ್ರಹಿಸತಕ್ಕಂತಹ ವ್ಯವಸ್ಥೆ ಏನಿದೆ ಅದು ಇನ್ನೂ ನಮಗೆ ಮುಖ್ಯವಾಗಿ ಸವಾಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ರೆವಿನ್ಯೂ ಲಾಸಸ್ ಯಾವುದು, ಈ GSTನ ಇಂಪ್ಲಿಮೆಂಟ್ ಮಾಡಿದ ನಂತರ ಹೆಚ್ಚಾಗಿ ನಾವು ಹಣದ ಒಂದು ಒಳಹರಿವನ್ನು ಅವಕ್ಕೆ ಸದೃಢ ಆಗೋಕ್ಕೆ ಆಗ್ತಾ ಇಲ್ಲ. ಇದ್ರ GSTಯಿಂದ ಇದು ತೊಂದರೆ ಆಗಿದೆ. ಅದ್ರ ಜೊತೆಗೆ ನಮಗೆ ಪ್ಯಾಂಡಮಿಕ್ ಕೂಡ ಸೇರಿದ್ರಿಂದ ಈ ಸ್ಥಿತಿಯನ್ನು ಅದು ಇನ್ನೂ ಉಲ್ಬಣಗೊಳಿಸಿದೆ. ಕಾಂಪ್ರಹೆನ್ಸಿವ್ ಡಾಟಾ ಸೆಟ್ಸ್ ಆನ್ ಮುನ್ಸಿಪಲ್ ಫೈನಾನ್ಸ್ ಆರ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಅದರಲ್ಲಿ ಕೆಲವು ಡಾಟಾಗಳನ್ನು ಕೊಟ್ಟಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಸೆಟ್ಲ್ಮೆಂಟ್ಸ್ ಅನಾಲಿಸಿಸ್ನ ಪ್ರಕಾರ ಸುಮಾರು 80 ULBಗಳು ಅಕ್ರಾಸ್ 24 ರಾಜ್ಯಗಳನ್ನು ತೆಗೆದುಕೊಂಡು ಅದರೊಳಗೆ 84 ಅರ್ಬನ್ ಲೋಕಲ್ ಬಾಡೀಸ್ಗಳನ್ನು ಇವರು ಅನಾಲಿಸಿಸ್ ಮಾಡಿದ್ದಾರೆ. ಅವರು ಫೈನಾನ್ಸ್ ಮತ್ತು ಸ್ಪೆಂಡಿಂಗು ಅದರಲ್ಲಿ ಕೆಲವು ಹೊಸ ಟ್ರೆಂಡ್ಗಳನ್ನು ಇವರು ನೋಡಿದ್ದಾರೆ. ಅಂದರೆ ಹೊಸ ಪ್ರವೃತ್ತಿಗಳನ್ನು ಇವರು ಅಭ್ಯಾಸ ಮಾಡಿದ್ದಾರೆ. ಅದರಲ್ಲಿ ಏನು ಅಂತಂದರೆ ಕೀ ರೆವಿನ್ಯೂ ಸೋರ್ಸ್ ಪ್ರಮುಖವಾಗಿ ಈ ULBಗಳಿಗೆ ಅರ್ಬನ್ ಲೋಕಲ್ ಬಾಡೀಸ್ಗಳಿಗೆ ಪ್ರಮುಖವಾದಂಥ ಆದಾಯದ ವರಮಾನದ ಮೂಲಗಳು ಯಾವುದು ಅಂತಂದರೆ, ಒಂದು ತಾನಾಗೆ ಅದು ಒಂದು ಟ್ಯಾಕ್ಸ್ನ ಹಾಕುವಂಥದ್ದು, ಇನ್ನೊಂದು ಗೌರ್ಮೆಂಟ್ ಕಡೆಯಿಂದ ಬರುವಂಥದ್ದು. ಒಂದು ಗೌರ್ಮೆಂಟ್ ಸಪೋರ್ಟ್ ಇರುತ್ತೆ, ಇನ್ನೊಂದು ತಾನಾಗೆ ಆ ಬಾಡಿ ಟ್ಯಾಕ್ಸ್ ಹಾಕುತ್ತೆ. ಟ್ಯಾಕ್ಸ್ಗಳು ಅಂತಂದರೆ ಫೀಸ್ಗಳು, ಸರ್ವಿಸ್ ಚಾರ್ಜ್ಗೆ ಇರ್ಬೋದು, ನೀರನ್ನು ಬಳಸಿದ್ದಕ್ಕೆ ಈ ಥರದ್ದಕ್ಕೆ. ಮತ್ತು ಟ್ಯಾಕ್ಸಸ್ ಅಂತಂದರೆ ಪ್ರಾಪರ್ಟಿ ಟ್ಯಾಕ್ಸ್, ನೆಲಗಂದಾಯ, ಈ ಥರದ್ದನ್ನು ಟ್ಯಾಕ್ಸಸ್ ಅಂತೀವಿ. ಮತ್ತು ಫೈನ್ಸ್, ದಂಡಗಳು, ಕಸ ಅಲ್ಲಿ ಹಾಕಿದ್ದಕ್ಕೆ ಈ ಥರದ್ದನ್ನು ಅವರು ಫೈನ್ಸ್ಗಳನ್ನು ವಸೂಲಿ ಮಾಡ್ಬೋದು. ಹಾಗೆ ಚಾರ್ಜಸ್ಗಳು, ಯಾವುದಾದ್ರೂ ಜಾತ್ರೆ ನಡೆದರೆ ಅಥವಾ ಪಾರ್ಕಿಂಗ್ ಫೀಸು ಈ ಥರದ್ದಕ್ಕೆಲ್ಲ ಅವರು ಚಾರ್ಜಸ್ನ ಮಾಡಿ ಅವರು ಒಂದು ತಮ್ಮ ಆದಾಯನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದ್ರ ಜೊತೆಗೆ ಸರ್ಕಾರದ ಭಾಗವಾಗಿ IGT ಅಂತ ಕರಿತೀವಿ, ಅದನ್ನು ಇಂಟರ್ ಗೌರ್ನಮೆಂಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಅಂದರೆ ಅಂತರ ಸರ್ಕಾರಗಳಿಂದ ಬರ್ತಕ್ಕಂತಹ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಅವರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ಬರ್ತಕ್ಕಂತಹ ಧನ ಸಹಾಯ. ಈ ಎರಡೂ ರೆವಿನ್ಯೂ ಶೇರಲ್ಲಿ ಮುಖ್ಯವಾಗಿ ಈ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಏನಿದೆಯಲ್ಲ ಇದು ಕಡಿಮೆ ಆಗ್ತಾ ಇದೆ. ಅದರ ಮೇಲೆ ದ ಟೋಟಲ್ ರೆವಿನ್ಯೂ ಈಸ್ ಆನ್ ಇಂಪಾರ್ಟೆಂಟ್ ಇಂಡಿಕೇಟರ್ ಆಫ್ ದಿ ULBs. ಅವರು ಸ್ವಂತಕ್ಕೆ ಏನು ಆದಾಯನ ಉತ್ಪಾದನೆ ಮಾಡ್ತಾ ಇದ್ದಾರೆ ಅವರ ಪ್ರಾದೇಶಿಕ ಮಟ್ಟದಲ್ಲಿ ಇದರ ಆದಾಯದಲ್ಲಿ ಗಣನೀಯವಾಗಿ ಕೊರತೆ ಉಂಟಾಗ್ತಾ ಇದೆ. ಇದರಲ್ಲಿ ರೆವಿನ್ಯೂಗೆ ಲಾರ್ಜೆಸ್ಟ್ ಅವರು ಲೋಕಲ್ಲಾಗಿ ಬರ್ತಕ್ಕಂತಹ ವರಮಾನದಲ್ಲಿ ಪ್ರಮುಖವಾಗಿ ಅವರಿಗೆ ಮುಖ್ಯವಾಗಿ ಮೇಜರ್ ಸೋರ್ಸ್ ಆಗಿರತಕ್ಕಂಥದ್ದು ಪ್ರಾಪರ್ಟಿ ಟ್ಯಾಕ್ಸ್. ಈ ಟ್ಯಾಕ್ಸ್ ಇದು 29% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗೆ ಟೋಟಲ್ ಆಗಿ ಇದು ಒಟ್ಟಾರೆಯಾಗಿ ಓನ್ ರೆವಿನ್ಯೂ ಸ್ವಂತಕ್ಕೆ ಏನು ಅವರು ವರಮಾನವನ್ನು ಪಡೆಯುವಂಥ ವ್ಯವಸ್ಥೆನ ಪ್ರಾದೇಶಿಕವಾಗಿ ಮಾಡ್ಕೊಂಡಿದ್ದಾರೆ. ಇದು ಕೇವಲ ನಮ್ಮ GDPಯ 0.15% ಮಾತ್ರ ಇದೆ. ಅಂದರೆ ಎಷ್ಟು ಡೆಫಿಸಿಟನ್ನು ಇದು ಅನುಭವಿಸ್ತಾ ಇದೆ ಅನ್ನೋದನ್ನು ನಾವು ಈ ಸಂಖ್ಯೆಯಲ್ಲಿ ನೋಡ್ಬೋದು. ಹಾಗೆ ಎರಡನೇ ಪಾಯಿಂಟಾಗಿ ಇವು ಕೇಂದ್ರ ಸರ್ಕಾರದ ಮೇಲೆ ಅಥವಾ ರಾಜ್ಯ ಸರ್ಕಾರದ ಮೇಲೆ ಈ IGT ಇಂಟರ್ ಗೌರ್ಮೆಂಟಲ್ ಟ್ರಾನ್ಸ್ಫರ್ ಅಮೌಂಟಿಗೆ ಹೆಚ್ಚಾಗಿ ಡಿಪೆಂಡ್ ಆಗ್ತಾ ಇದ್ದಾವೆ. ಆದರೂ IGTs ಅಕೌಂಟೆಡ್ ಫಾರ್ ಅಬೌಟ್ 40% ಆಫ್ ದ ULBs ಟೋಟಲ್ ರೆವಿನ್ಯೂ. ಇದರಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿ 40% ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದಲೇ ಹೆಚ್ಚಾಗಿ ಬರ್ತಾ ಇದೆ. ಟ್ರಾನ್ಸ್ಫರ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟಿಪ್ಯುಲೇಟೆಡ್ ಬೈ ದ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಆ್ಯಂಡ್ ಥ್ರೂ ಗ್ರ್ಯಾಂಟ್ಸ್ ಟುವರ್ಡ್ ದ ಸ್ಪೆಸಿಫಿಕ್ ರಿಫಾರ್ಮ್ಸ್. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಅನುದಾನದಲ್ಲೂ ಕೂಡ ಕೊರತೆಯನ್ನು ಈ ಅರ್ಬನ್ ಲೋಕಲ್ ಬಾಡೀಸ್ಗಳು ಎದುರಿಸ್ತಾ ಇದ್ದಾವೆ. ಇದರ ಪ್ರಮಾಣವನ್ನು ನೋಡೋದಾದರೆ ನಾವು IGT ಅರೌಂಡ್ 0.5% ಆಫ್ ದ GDP ಇದೆ. ಸರ್ಕಾರದಿಂದ ಈ ULBsಗಳಿಗೆ ವರ್ಗಾವಣೆ ಆಗ್ತಿರ್ತಕ್ಕಂತಹ ಹಣದ ಪ್ರಮಾಣ ಕೇವಲ 0.5%, ನಮ್ಮ GDPಯ 0.5% ಮಾತ್ರನೇ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೋಲಿಕೆ ಮಾಡಿ ನೋಡೋದಾದರೆ ನಮಗೆ 2-5% GDPಯಷ್ಟು ನಾವು ಹಣವನ್ನು ನಮ್ಮ ಸಂಸ್ಥೆಗಳಿಗೆ ಅಥವಾ ULBಗಳಿಗೆ ಲೋಕಲ್ ಗವರ್ನೆನ್ಸ್ಗಳಿಗೆ ನಾವು ಖರ್ಚು ಮಾಡಬೇಕಾಗುತ್ತೆ. ಆದರೆ ಇದರ ಪ್ರಮಾಣ ತುಂಬ ಕಡಿಮೆ ಇದೆ, ಅದು 0.5% ಆಫ್ ದ GDP ಅಷ್ಟು ಮಾತ್ರ ಇದೆ. ಮೂರನೇ ಪಾಯಿಂಟಾಗಿ ಇಟ್ ಹ್ಯಾಸ್ ಬೀನ್ ಫೌಂಡ್ ದಟ್ ಟ್ಯಾಕ್ಸ್ ರೆವಿನ್ಯೂ ಇಸ್ ದ ಲಾರ್ಜೆಸ್ಟ್ ರೆವಿನ್ಯೂ ಸೋರ್ಸ್ ಆಫ್ ದ ಲಾರ್ಜರ್ ಸಿಟೀಸ್. ದೊಡ್ಡ ದೊಡ್ಡ ನಗರಗಳು ಏನಿರ್ತವೆ, 10 ಲಕ್ಷಕ್ಕಿಂತ ಮೀರಿದಂತಹ ನಗರಗಳು, 50 ಲಕ್ಷಕ್ಕಿಂತ ಹೆಚ್ಚಾಗಿರುವಂತಹ ನಗರಗಳು ಏನಿದ್ದಾವೆ ಅಲ್ಲಿ ಹೆಚ್ಚಿನದಾಗಿ ಅವರಿಗೆ ಟ್ಯಾಕ್ಸ್ ಬರುತ್ತೆ. ಅಂದರೆ ಪ್ರಮುಖವಾಗಿ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಹೆಚ್ಚಾಗಿ ಹಾಕೋದ್ರಿಂದ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ವಸತಿ ಇರೋದ್ರಿಂದ ಅವರಿಗೆ ಹೆಚ್ಚಿನ ಟ್ಯಾಕ್ಸ್ಗಳು ಕಲೆಕ್ಟ್ ಆಗುತ್ತೆ. ಹಾಗಾಗಿ ಚಿಕ್ಕ ನಗರಗಳಲ್ಲಿ ಈ ULBಗಳು ಫೈನಾನ್ಷಿಯಲ್ ಶಾರ್ಟೇಜ್ನ ಅನುಭವಿಸ್ತಾ ಇದ್ದಾವೆ. ಮತ್ತು ಅದ್ರ ಜೊತೆಗೆ ಇವು ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ವರ್ಕ್ಗಳನ್ನು ಕೂಡ ಮಾಡಬೇಕಾಗುತ್ತೆ. ಅದರ ಕಾಸ್ಟ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೂ ಕೂಡ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ನ ಮೇಂಟೈನ್ ಮಾಡೋದಕ್ಕೆ ಈ ಹಣ ಖರ್ಚಾಗುತ್ತೆ. ಆದರೆ ಇದಕ್ಕೆ ಪೂರಕವಾಗಿ ಸರ್ಕಾರದಿಂದ ಸಪ್ಲೈ ಆಗ್ತಾ ಇಲ್ಲ ಅಥವಾ ಹಾಕುವಂಥ ಟ್ಯಾಕ್ಸ್ನ ಪ್ರಮಾಣ ಗ್ರಾಮೀಣ ಮಟ್ಟದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಕಡಿಮೆ ಇರುತ್ತೆ. ಆದರೆ ಈ ಮೇಂಟೆನೆನ್ಸಿಗೆ ಬಳಸುವಂತಹ ಖರ್ಚಿನ ಇದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎರಡರ ನಡುವೆ ಗ್ಯಾಪ್ ಜಾಸ್ತಿ ಆಗಿದೆ. ಮತ್ತು ಸ್ಕೇಲ್ ಆಫ್ ಮುನ್ಸಿಪಲ್ ಫೈನಾನ್ಸ್ ಇನ್ ಇಂಡಿಯಾ ಈಸ್ ಅನ್ಡೌಟೆಡ್ಲಿ ಇನ್ಎಡಿಕ್ವೇಟ್. ಇದು ನಿಸ್ಸಂಶಯವಾಗಿ
ಕೊರತೆಯನ್ನು ತೋರಿಸ್ತಾ ಇದೆ. ಈ ULBಗಳಿಗೆ ಪ್ರಮುಖವಾಗಿ ಹಣದ ಸಹಾಯ ಬೇಕಾಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ. ಹಾಗೂ ಇವೇ ತನ್ನ ಸ್ವಂತಕ್ಕೆ ಸ್ಥಳೀಯವಾಗಿ ವರಮಾನವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಅವರು ಟ್ಯಾಕ್ಸು ಮತ್ತು ಸರ್ವಿಸ್ ಚಾರ್ಜು, ಫೀಸಸ್ ಏನಿದೆ ಇದನ್ನು ಹೆಚ್ಚು ಮಾಡಬೇಕು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಆತರು ಹೇಳಿದ್ದಾರೆ. ಹಾಗೆ ಜುಡಿಷಿಯಲ್ ಡಿವೈಸಸ್ಗೆ ಸಂಬಂಧಪಡುವಂಥ ಇನ್ನೊಂದು ಆರ್ಟಿಕಲ್, ಇದು GS 2 ಪೇಪರ್ಗೆ ಸಂಬಂಧಪಡುವಂಥದ್ದು. ಪೊಲಿಟಿಗೆ ನ್ಯಾಯದಾನದ ವ್ಯವಸ್ಥೆ ಅಥವಾ ಕೋರ್ಟ್ನ ಹೊಸ ಈ ಥರದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಆಥರು ಇವ್ರಿಗೆ ಸಜೆಸ್ಟ್ ಮಾಡ್ತಾ ಇರೋದು. ಈ ಆರ್ಟಿಕಲ್ನ ಹಿನ್ನೆಲೆ ಏನು ಅಂತಂದರೆ, ಈ ಆಲ್ಟ್ ನ್ಯೂಸ್ನ ಜುಬೇರ್ ಅಹಮದ್ ಅವರನ್ನು ಬಂಧಿಸಿದೆ ಕೋರ್ಟು. ಆ ಉತ್ತರ ಪ್ರದೇಶದ ಕೋರ್ಟಲ್ಲಿ ಅವ್ರನ್ನ FIR ಹಾಕಿದ್ರು ಆ ರಾಜ್ಯದಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ಗೆ ಅವರು ಬೇಲಿಗೆ ಅಪ್ಲೈ ಮಾಡಿದರು. ಸುಪ್ರೀಂ ಕೋರ್ಟ್ ಬೇಲ್ನ ಕೊಡ್ತು. ಬೇಲ್ ಕೊಟ್ಟ ತಕ್ಷಣ ಅವ್ರ ಮೇಲೆ ಮತ್ತೊಂದು ಪ್ರಕರಣದಲ್ಲಿ ಮತ್ತೆ ಅವರನ್ನು ಅರೆಸ್ಟ್ ಮಾಡೋದಾಯಿತು. ಹಾಗಾಗಿ ಬೇಲ್ ಕೊಟ್ಟಿದ್ದಂಥದ್ದು ಇಲ್ಲಿ ಅದು ವಿಫಲ ಆಯಿತು. ಅಂದರೆ ಬೇಲ್ ಸಿಕ್ಕಿದ್ರೂ ಕೂಡ ಅವನನ್ನು ಅರೆಸ್ಟ್ ಮಾಡ್ತಾರೆ ಅಂತಂದರೆ ನಮ್ಮ ಕಾನೂನಿನಲ್ಲಿ ಎಲ್ಲೋ ತೊಡಕಿದೆ. ಹಾಗಾಗಿ ಈ ತೊಡಕುಗಳನ್ನು, ಇಂತಹ ಲೂಪ್ ಹೋಲ್ಗಳನ್ನು ಸರ್ಕಾರ ದುರ್ಬಳಕೆ ಮಾಡಿಕೊಂಡು ಎಕ್ಸಿಕ್ಯೂಟಿವ್ ಟೀಮ್ನವರು ಹಲವಾರು ಭಾಗಗಳಲ್ಲಿ FIR ಹಾಕೋದ್ರ ಮೂಲಕ ಅವನಿಗೆ ಒಂದು ಪ್ರಕರಣದಲ್ಲಿ ಬೇಲ್ ಸಿಕ್ಕಿದ್ರು ಕೂಡ ಇನ್ನೊಂದು ಪ್ರಕರಣದಲ್ಲಿ ಅವನನ್ನು ಬಂಧಿಸ್ತಾರೆ. ಹಾಗಾಗಿ ಸರ್ಕಾರ ಅಥವಾ ಕೋರ್ಟ್ ಏನಿದೆ ಬೇಲ್ ಕೊಟ್ಟಿದ್ದು ಇಲ್ಲಿ ಉಪಯೋಗಕ್ಕೆ ಬರೋಲ್ಲ. ಹಾಗಾಗಿ ಇಂತಹ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೋಸ್ಕರ ಅಥವಾ ಇಂತಹ ಪರಿಸ್ಥಿತಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಕೋರ್ಟು ಹೊಸ ತನ್ನ ಪವರ್ನ ಬಳಸಿ ಇದಕ್ಕೆ ಒಂದು ಸುಧಾರಣೆಯನ್ನು ತರಬೇಕು ಅಥವಾ ಇದಕ್ಕೆ ಸರಿಯಾದಂತಹ ಮಾರ್ಗೋಪಾಯಗಳನ್ನು ಕಂಡುಕೊಳ್ಬೇಕು. ಇದ್ರ ಮೂಲಕ ಯಾರು ಬಂದಿಯಾಗುವಂಥ ವ್ಯಕ್ತಿಗೇನಿದ್ದಾನೆ ಅವನಿಗೆ ಸಂಪೂರ್ಣವಾಗಿ ನ್ಯಾಯವನ್ನು ಕೊಡಬೇಕು ಅನ್ನೋದನ್ನು ಈ ಆರ್ಟಿಕಲ್ ಕ್ಲೈಮ್ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ನೋಡೋದಾದರೆ, ಆರ್ಟಿಕಲ್ ಈಸ್ ಟಾಕಿಂಗ್ ಅಬೌಟ್ ಕಂಪ್ಲೀಟ್ ಜಸ್ಟಿಸ್, ಅಂದರೆ ಸಂಪೂರ್ಣ ನ್ಯಾಯವನ್ನು ಕೊಡಬೇಕು. ಅದಕ್ಕೋಸ್ಕರ ಹೊಸ ಒಂದು ಮೆಥಡನ್ನು ಡೆವಲಪ್ ಮಾಡಬೇಕು ಅಂತೇಳಿ ಕೋರ್ಟ್ಗೆ ಇವರು ಕೊಡ್ತಿರ್ತಕ್ಕಂಥ ಒಂದು ಕೆಲವು ಸಜೆಷನ್ಸ್. ಈ ಚಾಲೆಂಜಸ್ ಬಿಫೋರ್ ಜುಡಿಷಿಯರಿ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈಸ್ ರಿಗಾರ್ಡೆಡ್ ಆಸ್ ದ ವರ್ಲ್ಡ್ ಮೋಸ್ಟ್ ಪವರ್ಫುಲ್ ಟಾಪ್ ಕೋರ್ಟ್. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲೇ ಇದು ಒಂದು ಅತ್ಯಂತ ಪ್ರಬಲ ಸಂಸ್ಥೆ. ಯಾಕೆಂದರೆ ನಮ್ಮದು ಇಂಡಿಪೆಂಡೆಂಟ್ ಜುಡಿಷಿಯರಿ ಆಗಿರೋದ್ರಿಂದ ಇದು ಪ್ರಬಲವಾದ ಸಂಸ್ಥೆ ಅಂತೇಳಿ ಜಗತ್ತಿನ ಎಲ್ಲ ಭಾಗಗಳಲ್ಲೂ ನಮ್ಮ ಸುಪ್ರೀಂ ಕೋರ್ಟ್ನ ಮೇಲಿನ ಒಂದು ಅಭಿಪ್ರಾಯ ಇದೆ. ಅಂಡರ್ ಆರ್ಟಿಕಲ್ 32 ಕೆಳಗಡೆ ಅದು ಹಲವಾರು ರೀತಿಯ ರಿಟ್ಸ್ಗಳನ್ನು ಹೊರಡಿಸುತ್ತೆ. ABS ಕಾರ್ಪಸ್ ಇರ್ಬೋದು, ಮ್ಯಾಂಡಮಸ್, ಸರ್ಶ್ಯೂರರಿ, ಪ್ರೊಹಿಬಿಷನ್, ಈ ಥರದ ಒಂದು ಎಕ್ಸ್ಟ್ರಾ ಪವರ್ಸ್ಗಳು ಸುಪ್ರೀಂ ಕೋರ್ಟ್ಗೆ ಇದೆ. ಇದನ್ನು ಬಳಸಿ ಹಲವಾರು ರೀತಿಯ ಪ್ರಕರಣಗಳನ್ನು ಇದು ಸುಖಾಂತ್ಯವನ್ನು ಹಾಗೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅನ್ನೋ ಒಂದು ಅಧಿಕಾರ ಸಂವಿಧಾನ ಪ್ರದತ್ತವಾಗಿಯೇ ಕೂಡ ಕೋರ್ಟಿಗೆ ಕೊಟ್ಟಿರತಕ್ಕಂಥದ್ದು. ಇದು ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಯಾವುದೇ ರಾಜ್ಯಗಳ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಅಥವಾ ಯಾವುದೇ ಭಾಗದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ವಿವಾದಗಳನ್ನು ಇದು ಬಗೆಹರಿಸೋದಕ್ಕೆ ತನ್ನ ಈ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಪವರ್ನ ಬಳಸುತ್ತೆ. ಹಾಗೆ ಇದರ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನೊಂದು ಅಂತಂದರೆ ಆರ್ಟಿಕಲ್ 142, ಅಂದರೆ ಸಂಪೂರ್ಣ ನ್ಯಾಯ, ಕಂಪ್ಲೀಟ್ ಜಸ್ಟಿಸ್ನ ಕೊಡೋದಕ್ಕೆ ಈ ಆರ್ಟಿಕಲ್ನ ಬಳಸುತ್ತೆ. ಇದರಲ್ಲಿ ಪೂರ್ತಿಯಾಗಿ ತೀರ್ಪನ್ನು ಅನುಷ್ಠಾನಗೊಳಿಸೋದ್ರವರೆಗೂ ಕೂಡ ಬಳಸೋದಕ್ಕೆ ಈ ಆರ್ಟಿಕಲ್ ಉಪಯೋಗ ಆಗುತ್ತೆ. ಇದರಲ್ಲಿ ಆರ್ಟಿಕಲ್ 142 ಮತ್ತು ಆರ್ಟಿಕಲ್ 131, ಆರ್ಟಿಕಲ್ 32 ನಮಗೆ ಪ್ರಮುಖವಾಗಿ ನೆನಪಿದ್ರೆ ಸಾಕಾಗುತ್ತೆ. ಹಾಗೆ ಈ 142ನ ಯಶಸ್ವಿಯಾಗಿ ಹಿಂದೆ ಅಯೋಧ್ಯೆ ಪ್ರಕರಣಗಳಲ್ಲೂ ಬಳಸಿದೆ. ಮತ್ತು ಈಗ ಅದೇ ರೀತಿಯಾದಂತಹ ಸಂಪೂರ್ಣ ನ್ಯಾಯವನ್ನು ಬಳಸಿ ನೀವು ಈ ಥರ ಬಂಧಿತ ಆಗುವಂಥವ್ರಿಗೆ ಬೇಲ್ ಕೊಟ್ಟರೂ ಕೂಡ ಇನ್ನೊಂದು ಪೊಲೀಸವರು ಅಥವಾ ಇನ್ನೊಂದು ರಾಜ್ಯದ ಪೊಲೀಸರು ಬಂದು ಅರೆಸ್ಟ್ ಮಾಡೋವಂಥದ್ದನ್ನು ತಡಿಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ಹೆಚ್ಚಾಗಿ ಕೋರ್ಟು ಆರ್ಟಿಕಲ್ 142ನ ಹೆಚ್ಚಾಗಿ ಬಳಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಹಿಂದೆ ಅದು ನ್ಯಾಷನಲ್ ಸ್ಟೇಟ್ ಹೈವೇಸ್ಗೆ ಸಂಬಂಧಪಡುವಂತಹ ಇದು ಏನು ಆಲ್ಕೋಹಾಲ್ ರಾಜ್ಯ ಹೆದ್ದಾರಿಗಳಲ್ಲಿ ಮಾರ್ತಿದ್ದಂತಹ ಆಲ್ಕೋಹಾಲ್ನ ಬ್ಯಾನ್ ಮಾಡಬೇಕು ಅನ್ನೋದನ್ನು ಈ ಆರ್ಟಿಕಲ್ 142ನ ಬಳಸಿ ಇದು ತೀರ್ಪನ್ನ ಕೊಟ್ಟಿತ್ತು. ಹಾಗೆ ತಾಜ್ ಮಹಲ್ನ ಶುದ್ಧೀಕರಿಸೋಕ್ಕೆ ಅಥವಾ ಅದರ ಸುತ್ತಮುತ್ತ ಇರತಕ್ಕಂತಹ ಪರಿಸರ ಹಾನಿ ಮಾಡೋಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅದರ ವಿರುದ್ಧವಾಗಿ ಈ ಆರ್ಟಿಕಲ್ 142ನ ಹಿಂದೆ ಬಳಸಿದಂತಹ ಉದಾಹರಣೆಗಳಿದ್ದಾವೆ. ಮೆನಿ ಪೊಲಿಟಿಕಲ್ ಪ್ರಿಸನರ್ಸ್ ಲ್ಯಾಂಗ್ವಿಷ್ ಇನ್ ಪ್ರಿಸನ್. ಲ್ಯಾಂಗ್ವಿಷ್ ಅಂತಂದರೆ ಕೊಳಿತಾ ಇದ್ದಾರೆ, ಅಲ್ಲೇ ಜೈಲಲ್ಲಿ ಅವರು ಸೇರೋಗಿದ್ದಾರೆ ಅಂತ. ಲ್ಯಾಂಗ್ವಿಷ್ ಇನ್ ಪ್ರಿಸನ್ ಆಫ್ಟರ್ ದೇರ್ ಬೇಲ್ ಪ್ಲೀಸ್ ಹ್ಯಾವ್ ಬೀನ್ ರಿಪೀಟೆಡ್ಲಿ ರಿಜೆಕ್ಟ್ ಬೈ ಡಿಫ್ರೆಂಟ್ ಕೋರ್ಟ್ಸ್. ಇದರಲ್ಲಿ ಪ್ರಮುಖವಾಗಿ ಈಗ ಜುಬೇರ್ ಅಹಮದ್ ಅವ್ರನ್ನೇ ತಗೊಂಡ್ರೆ, ಈಗ ಉತ್ತರ ಪ್ರದೇಶದಿಂದ ಅವರು ಕೋರ್ಟ್ಗೆ ಹಾಜರುಪಡಿಸಿರ್ತಾರೆ. ಅಲ್ಲಿ ಕೋರ್ಟಲ್ಲಿ ಅವರಿಗೆ ಬೇಲ್ ದೊರೆಯುತ್ತೆ. ಬೇಲ್ ದೊರೆತ ನಂತರ ಇನ್ನೊಂದು ರಾಜ್ಯದ ಯಾವುದಾದ್ರು ಛತ್ತೀಸ್ಗಢ ರಾಜ್ಯದವರು ಅಲ್ಲೂ ಕೂಡ ಒಂದು FIR ಆಗಿರುತ್ತೆ. ಆ ಪೊಲೀಸವರು ಬಂದು ಈ ಬೇಲ್ ಸಿಕ್ಕಿದ್ರೂ ಕೂಡ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಹೆಚ್ಚಿನ ಪೊಲಿಟಿಕಲ್ ಪ್ರಿಸನರ್ಸ್, ರಾಜಕೀಯವಾಗಿ ಮೋಟಿವೇಟೆಡ್ ಆಗಿರ್ತಕ್ಕಂಥವರು, ಅದರ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ಯಾರಾದರೂ ಇದ್ದರೆ ಅವರನ್ನು ಮಲ್ಟಿಪಲ್ FIRಸ್ನ ಹಾಕಿ ಅವರನ್ನು ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತಾರೆ. ಬೇಲ್ ಸಿಕ್ಕಿದ್ರೂ ಕೂಡ ಅವರಿಗೆ ಉಪಯೋಗಕ್ಕೆ ಬರದೇ ಇರೋ ಥರದಲ್ಲಿ ಮಾಡ್ತಾರೆ. ಹಾಗಾಗಿ ಎಫೆಕ್ಟಿವ್ಲಿ ಸರ್ಪಾಸಸ್ ದ ಕೋರ್ಟ್ ಬೇಲ್ ಜ್ಯೂರಿಸ್ಡಿಕ್ಷನ್. ಕೋರ್ಟ್ನ ತೀರ್ಪನ್ನು ಇವರು ಬೈಪಾಸ್ ಮಾಡಿ ಈ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಹಾಗಾಗಿ ಈ ಥರ ಮಾಡೋದಂಥದ್ದು ಇದು ತಪ್ಪಾಗುತ್ತೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಿದ್ದಾರೆ. ಮತ್ತು ಲಾ ಬಿಕಮ್ಸ್
ಎಫೆಕ್ಟಿವ್ ಡಿವೈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗೌರ್ನಮೆಂಟ್. ಇದರಲ್ಲಿ ಪ್ರಮುಖವಾಗಿ ಲೇಖಕರು ಹೇಳಿರೋ ಪ್ರಕಾರ ರೂಲ್ ಆಫ್ ಲಾ ಅಂತಿದೆ, ರೂಲ್ ಬೈ ಲಾ ಅಂತಿದೆ. ನಾವು ರೂಲ್ ಆಫ್ ಲಾ ಇಂದ ರೂಲ್ ಬೈ ಲಾ ಕಡೆಗೆ ಹೋಗ್ತಾ ಇದ್ದೀವಿ. ರೂಲ್ ಆಫ್ ಲಾ ಅಂತಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಕಾನೂನು ಎಲ್ಲರಿಗೂ ಒಂದೇ ಮತ್ತು ಎಲ್ಲರನ್ನು ಅದು ಸಮಾನವಾಗಿ ಅದು ಪರಿಗಣಿಸುತ್ತೆ, ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾನೂನುಗಳನ್ನು ಅಪ್ಲೈ ಮಾಡುತ್ತೆ. ಆದರೆ ರೂಲ್ ಬೈ ಲಾ ಅಂತಂದರೆ ಆಡಳಿತ ಮಾಡುವಂಥವರು ಕಾನೂನನ್ನು ತಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳೋ ಅಂಥ ಸ್ಥಿತಿನ ನಾವು ರೂಲ್ ಬೈ ಲಾ ಅಂತ ಕರಿತೀವಿ. ಈಗ ಪ್ರಸ್ತುತ ಭಾರತ ರೂಲ್ ಆಫ್ ಲಾ ಇಂದ ಹಿಡಿದು ರೂಲ್ ಬೈ ಲಾಗೆ ಹೋಗ್ತಾ ಇದೆ. ಅದರ ಚಾಲೆಂಜಸ್ನ ನಾವು ಕಾನ್ಸಿಕ್ವೆನ್ಸಸ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಲೇಖಕರು ಕೊಲಂಬಿಯಾ ಮತ್ತು ಬ್ರೆಜಿಲ್ ಕೋರ್ಟ್ಗಳನ್ನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಅಲ್ಲಿ ಭಾರತದಲ್ಲಿ ಯಾವ ರೀತಿ PIL ಅಂತ ಇದೆಯಲ್ಲ ಅದೇ ರೀತಿಯಾಗಿ ಅಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಸ್ಟೇಟ್ಸ್ ಆಫ್ ಅಫೈರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಅಂದರೆ ಕೋರ್ಟು ಸಂವಿಧಾನದಲ್ಲಿ ಹೇಳಿಲ್ಲದೆ ಇರತಕ್ಕಂತಹ ಪ್ರಕರಣಗಳಿಗೂ ಕೈ ಹಾಕಿ ನ್ಯಾಯ ಒದಗಿಸೋ ಅಂಥ ಒಂದು ಪ್ರಕ್ರಿಯೆನ ಕೊಲಂಬಿಯಾ ಮತ್ತು ಬ್ರೆಜಿಲ್ ಈ ಎರಡೂ ದೇಶದ ಎಕ್ಸಾಂಪಲ್ಗಳನ್ನಾಗಿ ಇವರು ತೆಗೆದುಕೊಂಡಿದ್ದಾರೆ. ಹಾಗೆ ಕೋರ್ಟು ಇನ್ನೂ ಕೂಡ ಅದರ ಅಪ್ರೋಚ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು, ಹೊಸ ಒಂದು ಡೆಮೋಕ್ರೆಟಿಕ್ ಜುಡಿಷಿಯಲ್ ಅಟ್ಮಾಸ್ಫಿಯರ್ ಅನ್ನೋದು ಕ್ರಿಯೇಟ್ ಮಾಡಬೇಕು. ಆರ್ಟಿಕಲ್ 142ನ ಯಶಸ್ವಿಯಾಗಿ ಬಳಸೋದ್ರ ಮೂಲಕ ಸಂಪೂರ್ಣ ನ್ಯಾಯವನ್ನು ಒದಗಿಸಬೇಕು. ಹಾಗಾಗಿ ಈ ಪ್ರಕರಣದಲ್ಲಿ ಏನಾಗುತ್ತೆ, ಸಾಲಿಸಿಟರ್ ಜನರಲ್ ಅವರು ವಾದ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ, ನೀವು ಇವರಿಗೇನಾದರೂ ಈಗ ಜುಬೇರ್ ಅಹಮದ್ಗೆ ಬೇಲ್ನ ನೀವು ಕೊಟ್ಟರೆ ಇನ್ನು ದೇಶದ ಆಲ್ರೆಡಿ ಬೇರೆ ಕಡೆ 2-3 ಕೋರ್ಟ್ಗಳಲ್ಲಿ ಇವರನ್ನು ಬಂಧಿಸೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಜುಡಿಷರಿ ವರ್ಸಸ್ ಜುಡಿಷರಿನೇ ಆಗುತ್ತೆ, ಇಲ್ಲಿ ನೀವು ಕೊಡುವಂಥ ತೀರ್ಪು ಬೇರೆ ಕೋರ್ಟ್ಗಳು ಕೊಟ್ಟಿರೋಂಥ ಪ್ರಕರಣಕ್ಕೆ ವಿರುದ್ಧವಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಕೋರ್ಟ್ ನ್ಯಾಯಾಂಗದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಬಳಸಿ ಸರ್ಕಾರ ಅಥವಾ ಎಕ್ಸಿಕ್ಯೂಟಿವ್ ಟೀಮ್ ಏನು ಮಾಡುತ್ತೆ, ಪೊಲಿಟಿಕಲಿ ಯಾರು ಮೋಟಿವೇಟೆಡ್ ಆಗಿರ್ತಾರೆ ಈ ಥರದವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರನ್ನು ಮತ್ತೆ ಬಂಧಿಸುವಂತಹ ಪ್ರಕ್ರಿಯೆಗೆ ಕೈ ಹಾಕುತ್ತೆ. ಹಾಗಾಗಿ ಡೆಮೋಕ್ರೆಟಿಕಲ್ ಜುಡಿಷಿಯಲ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಬೇಕು. ಆರ್ಟಿಕಲ್ 142ನ ಯಶಸ್ವಿಯಾಗಿ ಬಳಸಿ ಎಲ್ಲ FIRಗಳನ್ನು ಇಲ್ಲಿಗೆ ತರಿಸಿ ಅಥವಾ ಅವನಿಗೆ ಸಂಪೂರ್ಣವಾಗಿ ಎಲ್ಲ FIRಗಳಿಂದನೂ ಕೂಡ ಇವನಿಗೆ ಬಂಧಿಸಬಾರ್ದು ಅನ್ನೋ ಒಂದು ಆದೇಶನ ಕೊಡೋದಕ್ಕೆ ಆರ್ಟಿಕಲ್ 142ನಲ್ಲಿ ಅವಕಾಶ ಇದೆ. ಈ ಥರದ್ದನ್ನು ಬಳಸಿ ಕಂಪ್ಲೀಟ್ ಜಸ್ಟಿಸ್ನ ಕೊಡಬೇಕು. ಅದ್ರ ಮೂಲಕ ಪರ್ಸ್ನಲ್ ಲಿಬರ್ಟಿನ ಎತ್ತಿಡಿಯುವಂಥದ್ದನ್ನು ಕೋರ್ಟ್ ಮಾಡಬೇಕು ಅನ್ನೋದನ್ನು ಈ ಲೇಖನದಲ್ಲಿ ಹೇಳಿದ್ದಾರೆ. ಹಾಗೆ ಇನ್ನೊಂದು ಆರ್ಟಿಕಲ್, ಇದು ಜಾಬ್ಸಿಗೆ ರಿಲೆವೆಂಟೆಡ್ ಆಗುವಂಥದ್ದು. ಇದು GS 3 ಪೇಪರು ಮತ್ತು GS 2 ಪೇಪರ್ ನೀತಿ ಪಾಲಿಸಿಗಳನ್ನು ರಚನೆ ಮಾಡುವಂಥ ಸರ್ಕಾರ ಈ ಎರಡೂ ಪತ್ರಿಕೆಗಳಿಗೆ ನಾವು ಈ ಆರ್ಟಿಕಲ್ನ ಕನೆಕ್ಟ್ ಮಾಡ್ಬೋದಾಗಿದೆ. ಇದರಲ್ಲಿ ಪ್ರಮುಖವಾಗಿ ಸರ್ಕಾರ ಹೇಳಿರೋ ಪ್ರಕಾರದಲ್ಲಿ ಸರ್ಕಾರ ಇನ್ನು ಮುಂದಿನ 18 ತಿಂಗಳುಗಳಲ್ಲಿ ಸುಮಾರು 40 ಲಕ್ಷ ಸ್ಯಾಂಕ್ಷನ್ ಆಗಿರುವಂತಹ ಜಾಬ್ಗಳಲ್ಲಿ 22%ನಷ್ಟು ಜಾಬ್ಗಳು ಖಾಲಿ ಇದ್ದಾವೆ. ಅದನ್ನು ನಾನು ಮುಂದಿನ 18 ತಿಂಗಳೊಳಗೆ ತುಂಬ್ತೀನಿ. ಅದರ ಪ್ರಮಾಣ 10 ಲಕ್ಷ ಇದೆ, ಅಷ್ಟನ್ನು ನಾನು ತುಂಬ್ತೀನಿ ಮುಂದಿನ 18 ತಿಂಗಳೊಳಗೆ ಅಂತ ಹೇಳಿದೆ. ಇದರಲ್ಲಿ ಮಿನಿಸ್ಟ್ರಿ ಆಫ್ ಸ್ಟೇಟ್ ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸಸ್ ಆ್ಯಂಡ್ ಪೆನ್ಷನ್ ಇವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 8.72 ಲಕ್ಷ ಪೋಸ್ಟ್ಗಳು ಖಾಲಿ ಇದ್ದಾವೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅನ್ನೋದನ್ನು ಹೇಳಿದೆ. ಅದು ಪಬ್ಲಿಕ್ ಸೆಕ್ಟ್ರು, ಬ್ಯಾಂಕು, ಡಿಫೆನ್ಸು, ಪೊಲೀಸ್, ಹೆಲ್ತ್ ಸೆಕ್ಟ್ರಲ್ಲಿ. ಇನ್ನೂ ಕೂಡ ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡ್ತಿರೋ ಪ್ರಕಾರ ಅದು ಕೇವಲ ಬರೀ 8.72 ಅಲ್ಲ, ಅದು 30 ಲಕ್ಷಕ್ಕೂ ಅಷ್ಟು ಹೆಚ್ಚಾಗಿದ್ದಾವೆ ಪೋಸ್ಟ್ಗಳು. ನೀವು ಹೇಳ್ತಿರೋ ಸರ್ಕಾರದ ಸಂಖ್ಯೆಗಿಂತ ಆ ಪೋಸ್ಟ್ಗಳ ಸಂಖ್ಯೆ ಇನ್ನೂ ಅಧಿಕವಾಗಿದೆ ಅನ್ನೋದನ್ನು ಹೇಳ್ತಾ ಇದೆ. ಇದು ಗೌರ್ಮೆಂಟ್ ಜಾಬ್, ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳನ್ನು ಬಿಟ್ಟು ಈ ಸಂಖ್ಯೆ ಇರೋವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರ ಇನ್ನೂ ಇಷ್ಟು ಕೊಡ್ತೀನಿ ಜಾಬ್ನ ಅಂತ ಹೇಳ್ತಿರೋದು ಇದು ಸಾಕಾಗಲ್ಲ, ಇನ್ನೂ ಹೆಚ್ಚಿನದಾಗಿ ಇದು ಬೇಕು ಅನ್ನೋದನ್ನು ಆ ಥರ ಕ್ಲೈಮ್ ಮಾಡ್ತಾ ಇದ್ದಾರೆ. ಮತ್ತು ಶೇರ್ ಆಫ್ ದಿ ಕಾಂಟ್ರಾಕ್ಟ್ ವರ್ಕರ್ಸ್ ಇನ್ ಟೋಟಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ. ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂತಹ ನೌಕರರ ಸಂಖ್ಯೆ ಏನಿದೆ ಅದು 11 ಲಕ್ಷದಿಂದ 2017 ಇದ್ದಿದ್ದು ಈಗ ಅದು ಸುಮಾರು 24 ಲಕ್ಷ ಸಂಖ್ಯೆಗೆ ತಲುಪಿದೆ. ಅಂದರೆ ಗುತ್ತಿಗೆ ಆಧಾರದ ನೌಕರರು ಹೆಚ್ಚಾಗ್ತಾ ಇದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ಹೋಗುವಂಥ ನೌಕರರಿಗೆ ಸೇವಾ ಭದ್ರತೆ ಇರಲ್ಲ, ಇಂತಿಷ್ಟು ವರ್ಷಕ್ಕೆ ಮಾತ್ರ ಅವ್ರಿಗೆ ಒಂದು ಲಿಮಿಟೆಡ್ ಪೀರಿಯಡ್ ಇರೋದ್ರಿಂದ ಸಾಮಾಜಿಕ ಭದ್ರತೆ ಇದರಲ್ಲಿ ಅವರಿಗೆ ಇರೋದಿಲ್ಲ. ಈ ರೀತಿಯಾದಂಥ ವಾತಾವರಣಗಳು ಹೆಚ್ಚಾಗ್ತಾ ಇದ್ದಾವೆ. ಕೊಡ್ತಾ ಇರ್ತಕ್ಕಂಥ ಜಾಬ್ನಲ್ಲಿ ಸಂಖ್ಯೆಗಳು ಕಡಿಮೆ ಇದ್ದಾವೆ, ಆದರೆ ಕೊಡ್ತಾ ಇರೋವಂಥ ಜಾಬ್ಗಳಲ್ಲೂ ಕೂಡ ಅದನ್ನು ನೀವು ಗುತ್ತಿಗೆ ಆಧಾರದ ಮೇಲೆ ಇವ್ರನ್ನ ನೇಮಕ ಮಾಡ್ಕೊಳ್ತಿರೋದು ತುಂಬ ತಪ್ಪಾಗುತ್ತೆ. ಹಾಗೆ ಇದಕ್ಕೆ ಪೂರಕವಾಗಿ ಹಾನರಿ ವರ್ಕರ್ಸ್ ಅಂತ ಏನಿರ್ತಾರೆ ಅಂದರೆ ಗೌರವಧನ ಪಡೆಯುವಂತಹ ಕೆಲಸಗಾರರಿರ್ತಾರೆ. ಉದಾಹರಣೆಗೆ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಮತ್ತು ಆಶಾ ಕಾರ್ಯಕರ್ತರು ಅಂದರೆ ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟ್, ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸೇವೆಗಳನ್ನು ನೋಡ್ಕೊಳ್ಳೋಂತಹ ಪ್ರಾಥಮಿಕ ಹಂತದಲ್ಲಿರ್ತಕ್ಕಂತಹ ಆಶಾ ಕಾರ್ಯಕರ್ತೆಯರು ಅವರಿಗೆ ಮತ್ತು ಅವರಿಗೆ ಒಂದು ಡೀಸೆಂಟ್ ವರ್ಕಾಗಿ ಅವರಿಗೆ ಇರ್ತಕ್ಕಂಥ ಕಂಡೀಷನಲ್ಲಿ ಅವರಿಗೆ ಸ್ಯಾಲ್ರಿಗಳು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಕೇವಲ ಬರೀ 3,000ದಿಂದ 4,000 ರೂಪಾಯಿ ಈ ಥರದ ಚಿಕ್ಕ ಪ್ರಮಾಣದ ನೀವು ಕೊಡ್ತಾ ಇರ್ತಕ್ಕಂತಹ ಸ್ಯಾಲ್ರಿ ಅವರಿಗೆ ಸಾಕಾಗಲ್ಲ. ಇದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ರೆಕಮೆಂಡ್ ಮಾಡಿರೋದಕ್ಕೆ ಇದು ಮಿನಿಮಮ್ ಪ್ಯಾಕೇಜ್ಗೆ ಇದು ಸಾಲ್ತಾ ಇಲ್ಲ. ಹಾಗಾಗಿ ಅವರ ಸಾಮಾಜಿಕ ಭದ್ರತೆಗೆ, ಅವರ ಜೀವನಕ್ಕೆ ಇದು ತೊಂದರೆ ಆಗುತ್ತೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ.
ಹಾಗೆ ಗೌರ್ಮೆಂಟ್ ಮಸ್ಟ್ ಎನ್ಶ್ಯೂರ್ ಏನು ಬರೀ ಕೆಲಸ ಕೊಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ, ಅವರ ಜೀವನ ಉತ್ತಮ ಗುಣಮಟ್ಟ ಆಗೋದಕ್ಕೆ ಏನೇನೆಲ್ಲ ಕಾರ್ಯಕ್ರಮ ಬೇಕು ಅದನ್ನು ರೂಪಿಸಬೇಕು. ಮತ್ತು ನೀವು ಹೇಳ್ತಾ ಇರೋವಂಥ ನೀಡ್ ಟು ಕ್ರಿಯೇಟ್ ಮೋರ್ ಜಾಬ್ಸ್, ನಾವು ಇರೋವಂಥ ಜಾಬ್ಗಳನ್ನು ಕೊಡ್ತೀವಿ. ಯಾಕಂದರೆ ಆಲ್ರೆಡಿ ಅಲಾಟೆಡ್ ಆಗಿರೋಂಥ 40 ಲಕ್ಷ ಜಾಬ್ಗಳಲ್ಲಿ ಉಳಿದಿರೋದನ್ನು ನಾನು ಫಿಲ್ ಮಾಡ್ತೀನಿ ಅನ್ನೋದಕ್ಕಿಂತ ಹೊಸ ಜಾಬ್ಗಳನ್ನು ನೀವು ಹೆಚ್ಚಾಗಿ ಕ್ರಿಯೇಟ್ ಮಾಡಿ. ಈಗ ಭಾರತದಲ್ಲಿರ್ತಕ್ಕಂಥ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆ ಅದು 42% ಇದೆ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂತಂದರೆ ಪ್ರಮುಖವಾಗಿ 3 ನಾವು ವಿಧಗಳನ್ನಾಗಿ ನೋಡ್ಬೋದು. ಒಂದು ಕೆಲಸ ಮಾಡಿರ್ತಕ್ಕಂಥವ್ರು, ಇನ್ನೊಂದು 2ನೇ ವಿಭಾಗದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಉತ್ಸಾಹ ಹೊಂದಿರತಕ್ಕಂಥವ್ರು, 3ನೇದಲ್ಲಿ ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರು. ಈ 3ನ್ನು ಸೇರಿಸಿ ನಾವು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಇದರ ಪ್ರಮಾಣ ಶೇಕಡ ಭಾರತದಲ್ಲಿ 42% ಅಷ್ಟು ಇದೆ. ಹಾಗೆ ಕೆಲಸ ಹುಡುಕ್ತಾ ಇರ್ತಕ್ಕಂತಹ ಸಂಖ್ಯೆಯಲ್ಲಿ ಏನಿದೆ ಆ 20% ಜನಗಳಿಗೆ ಕೆಲಸ ಸಿಗ್ತಾ ಇಲ್ಲ. ಸೊ ಇದು 30 ಮಿಲಿಯನ್ನಷ್ಟು ಅನ್ಎಂಪ್ಲಾಯ್ಡ್ ಪೀಪಲ್ನ ಇದು ಕ್ರಿಯೇಟ್ ಮಾಡಿದೆ. ಹಾಗಾಗಿ ಪ್ರತಿ ವರ್ಷ ನಾವು ಆ್ಯನ್ಯುವಲ್ ಅಡಿಷನ್ ಆಗಿ ಪ್ರತಿ ವರ್ಷ 50ರಿಂದ 70 ಲಕ್ಷ ವರ್ಕರ್ಸ್ಗಳು ಇದಕ್ಕೆ ಸೇರ್ತಾ ಇದ್ದಾರೆ, ಈ ಪ್ರಮಾಣವನ್ನು ಅನ್ನೋದನ್ನು ವರ್ಲ್ಡ್ ಬ್ಯಾಂಕ್ನ ವರದಿಯನ್ನು ಉಲ್ಲೇಖಿಸಿದ್ದಾರೆ ಇಲ್ಲಿ. ಹಾಗೆ ಜನ್ರೇಷನ್ ಆಫ್ ಬರೀ ಕೇವಲ 10 ಲಕ್ಷ ಜಾಬ್ಗಳನ್ನು 18 ತಿಂಗಳಲ್ಲಿ ನಾನು ತುಂಬಿಸ್ತೀನಿ ಅಂತ ಹೇಳ್ತಿರೋದು ಈ ಬೆಳೀತಿರ್ತಕ್ಕಂತಹ ಜನಸಂಖ್ಯೆಗೆ ಮತ್ತು ಯುವಜನತೆಗೆ ಇದು ತುಂಬ ಕಡಿಮೆ ಆದಂತಹ ಸಂಖ್ಯೆ ಆಗುತ್ತೆ. ಹಾಗಾಗಿ ಹೊಸ ಜಾಬ್ಗಳನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ ನೀವು ಹೆಚ್ಚಿನದಾಗಿ ಗಮನ ಕೊಡಬೇಕಾಗುತ್ತೆ. ಮತ್ತು ಪರ್ಫಾರ್ಮೆನ್ಸ್ ಆಫ್ ದ ಪ್ರೈವೇಟ್ ಸೆಕ್ಟರ್ ಈಸ್ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹ್ಯಾಸ್ ರಿಮೈನ್ಡ್ ಡಿಸ್ಮಲ್. ಇದು ಕೂಡ ಪ್ರೈವೇಟ್ ಸೆಕ್ಟ್ರಲ್ಲೂ ಕೂಡ ಜಾಬ್ ಆಪರ್ಚುನಿಟೀಸ್ ಏನಿದೆ ಇದು ಕೂಡ ಕಡಿಮೆ ಆಗ್ತಾ ಇದೆ. ಕೋವಿಡ್ ಕಾರಣದಿಂದನೂ ಇರ್ಬೋದು ಅಥವಾ GST ಕಾರಣಗಳಿಂದ ಹಲವಾರು ರೀತಿಯಾದಂಥ ಕಾರಣಗಳಿಂದನೂ ಕೂಡ ಪ್ರೈವೇಟ್ ಸೆಕ್ಟರು ಕೂಡ ಇಲ್ಲಿ ನಮ್ಮ ಯುವಜನತೆಗೆ ಹೊಸ ಉದ್ಯೋಗ ಅವಕಾಶಗಳನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ರಿಕ್ರೂಟ್ಮೆಂಟ್ ಆಗ್ತಿರೋಂತಹ ಪ್ರಮಾಣ ಏನಿದೆ ಅದು ಕಡಿಮೆ ಇದೆ. ಸೊ ದ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೀಟಿಂಗ್ ಬೇಸಿಕ್ ನೀಡ್ಸ್ ವಿತೌಟ್ ಡಿಪೆಂಡಿಂಗ್ ಆನ್ ಪ್ರೈವೇಟೈಸೇಷನ್. ಎಲ್ಲ ಇಲಾಖೆಗಳನ್ನು ಅಥವಾ ಯಾವುದು ಆರ್ಥಿಕವಾಗಿ ಹಿನ್ನಡೆ ಅನುಭವಿಸ್ತಾ ಇರತಕ್ಕಂಥ ಇಲಾಖೆಗಳನ್ನು ನಾನು ಪ್ರೈವೇಟೈಸೇಷನ್ ಮಾಡ್ತೀನಿ ಅನ್ನೋದನ್ನು ಸರ್ಕಾರ ಹೇಳ್ತಾ ಇರುತ್ತೆ. ಕೇವಲ ಪ್ರೈವೇಟೈಸೇಷನ್ ಮಾಡೋದ್ರಿಂದಾಗಿ ಅವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲ್ಲ. ಅದರ ಬದಲಾಗಿ ಜನರ ಜೀವನವನ್ನು ಉತ್ತಮಪಡಿಸುವಂತಹ ಕಾರ್ಯಕ್ರಮ ಕೈಗೊಳ್ಳಬೇಕು. ಅವರಿಗೆ ಕೆಲಸ ಕೊಡೋದ್ರ ಬಗ್ಗೆ ಕೆಲಸವನ್ನು ಹೆಚ್ಚಾಗಿ ಸೃಷ್ಟಿ ಮಾಡಬೇಕು. ಕೆಲಸ ಕೊಡೋದ್ರ ಜೊತೆಗೆ ಅವರ ಜೀವನದ ಭದ್ರತೆಯಲ್ಲಿ ವ್ಯವಸ್ಥಿತವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿದ್ದಾರೆ. ಹಾಗೆ ಇಂಡಿಯಾ ಇಸ್ ಲ್ಯಾಗಿಂಗ್ far behind the most other countries in terms of the health, nutrition, particularly women, ಮತ್ತು ಚಿಲ್ಡ್ರನ್ಸ್ ಎಜುಕೇಷನ್, ಲಿಟ್ರಸಿ, ಸ್ಕಿಲ್ಸ್, ಹಾಲಿಸ್ಟಿಕ್ ಕೇರ್ ಚಿಲ್ಡ್ರನ್ಸ್ ಸಂಬಂಧಪಟ್ಟಿದ್ದು, ಹಾಗೆ ಅರ್ಲಿ ಚೈಲ್ಡ್ಹುಡ್, ಲೇಟರ್ ಡ್ರಿಂಕಿಂಗ್ ವಾಟರ್, ಸ್ಯಾನಿಟೇಷನ್ ಆ್ಯಂಡ್ ಅದರ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಇಷ್ಟೆಲ್ಲ ಸಮಸ್ಯೆಗಳನ್ನು ಕೂಡ ಭಾರತ ದೇಶ ಬೇರೆ ದೇಶಗಳಿಗಿಂತ ಹೆಚ್ಚಿನದಾಗಿ ಅನುಭವಿಸ್ತಾ ಇದೆ. ಇದಕ್ಕೆ ಕಾರಣ ಪ್ರಮುಖವಾಗಿ ಬಡತನ ಇರುತ್ತೆ. ಬಡತನಕ್ಕೆ ಮತ್ತೆ ಕಾರಣ ನಿರುದ್ಯೋಗ ಇರುತ್ತೆ. ನಿರುದ್ಯೋಗಕ್ಕೆ ಮತ್ತೆ ಕಾರಣ ಅದು ಒಂದು ವಿಷಯಸ್ ಸರ್ಕಲ್, ಅಂದರೆ ವಿಷವರ್ತುಲ ಅದೊಂದು. ಹಾಗಾಗಿ ಇದ್ರ ಮೇಲೆ ಫೋಕಸ್ ಮಾಡಬೇಕು ಸರ್ಕಾರ. ಇನ್ನು ಹೆಚ್ಚಿನದಾಗಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕಿಂತ ಹೆಚ್ಚಾಗಿ ಇದ್ರ ಮೇಲೂ ಕೂಡ ಫೋಕಸ್ ಮಾಡಬೇಕು ಅಂತ ಹೇಳುತ್ತೆ. ಹಾಗೆ ಇದನ್ನು ಮುಂದುವರೆದು ವೇ ಹೆಡ್ ನೋಡೋದಾದರೆ, ಫಸ್ಟ್ ಟಾಸ್ಕ್ ದ ಗೌರ್ಮೆಂಟ್ ಏನು ಮಾಡಬೇಕು ಅಂತಂದರೆ ಟೇಕ್ ಮಚ್ ಬೆಟರ್ ಡೈರೆಕ್ಟ್ ಕೇರ್ನ ತಗೋಬೇಕಾಗುತ್ತೆ. ಬೇಸಿಕ್ ವೆಲ್ ಬೀಯಿಂಗ್ಸ್, ಈ ರೀತಿಯಾದಂಥ ನೇರವಾದಂಥ ಉಪಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು. ನಾನು ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಉದ್ಯೋಗ ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಜೀವನದಲ್ಲಿ ಜೀವನ ಉತ್ತಮ ಗುಣಮಟ್ಟದ ಆಗುತ್ತೆ ಅನ್ನೋದಕ್ಕೆ ತುಂಬ ಕಾಲ ಬೇಕಾಗುತ್ತೆ, ತುಂಬ ಸಮಯ ಹಿಡಿಯುತ್ತೆ. ಅದ್ರ ಬದಲಾಗಿ ನೇರವಾಗಿ ಸರ್ಕಾರ ಇಂತಹ ಕ್ರಮಗಳಿಗೆ ಸುಧಾರಣೆ ಮಾಡೋದಕ್ಕೆ ಕೈ ಹಾಕ್ಬೋದು. ಮತ್ತು ಅನದರ್ ಮೇಜರ್ ಟಾಸ್ಕ್ ವುಡ್ ಆಲ್ಸೋ ರೀಓರಿಯೆಂಟ್ ದ ಇಂಡಸ್ಟ್ರಿಯಲೈಸೇಷನ್ ಪಾಲಿಸೀಸ್ ಟು ಫೋಕಸ್ ಆನ್ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸ್. ಹೆಚ್ಚಿನದಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಕೆಪಾಸಿಟಿ ಇರುವಂಥದ್ದು ಕೃಷಿ. ಅದು ಬಿಟ್ಟರೆ ನಮಗೆ ಭಾರತದಲ್ಲಿ ಪ್ರಮುಖವಾಗಿ MSMEಗಳೇನಿದೆ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಈ ವಲಯಗಳಿಗೆ ಹೆಚ್ಚಿನದಾಗಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ಇದೆ. ಹಾಗಾಗಿ ಇವರಿಗೆ ಇಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಿಗೆ ಉತ್ತೇಜನ ಕೊಡಬೇಕು. ಹಾಗೆ ಇಂಡಸ್ಟ್ರಿಯಲೈಸೇಷನ್ ಪಾಲಿಸಿ ಅವರಿಗೆ ಟ್ಯಾಕ್ಸ್ ರಿಡಕ್ಷನ್ ಮಾಡುವಂಥದ್ದು, ಈ ಥರದನ್ನು ಹೆಚ್ಚಿಗೆ ಕೊಡೋದ್ರ ಮೂಲಕ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಕೊನೆಯದಾಗಿ ಫೈನಲ್ ಆಗಿ ಅರ್ಬನ್ ಎಕಾನಮಿಗೆ ಸಂಬಂಧಪಡುವಂಥದ್ದು. ಅರ್ಬನ್ ಎಕಾನಮಿಲಿ ಅಲ್ಲೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ. ಅರ್ಬನ್ ಎಂಪ್ಲಾಯ್ಮೆಂಟನ್ನು ನೀವು ಶುರು ಮಾಡಬೇಕು. ಈಗ ಗ್ರಾಮೀಣ ಮಟ್ಟದಲ್ಲಿ ನರೇಗಾ ಸ್ಕೀಮ್ ಇದೆ, ಹಾಗೆ ನಗರ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿ ಉದ್ಯೋಗ ಖಾತ್ರಿಯಾದಂಥ ಯೋಜನೆಗಳನ್ನು ಆರಂಭಿಸಬೇಕು. ನರೇಗಾ ಸ್ಕೀಮ್ನಲ್ಲಿ 100 ದಿನಗಳು ಅಲ್ಲಿ ಒಂದು ಗ್ಯಾರಂಟಿ ಇರುತ್ತೆ, ಇಷ್ಟು ದಿನಗಳ ಕೂಲಿ ನಿಮಗೆ ಸಿಗುತ್ತೆ ಅಂತ. ಅದೇ ರೀತಿಯಾಗಿ ಅರ್ಬನ್ ಏರಿಯಾಗಳಲ್ಲೂ ಕೂಡ, ನಗರ ಭಾಗಗಳಲ್ಲೂ ಕೂಡ ನೀವು ಉದಾಹರಣೆಗೆ ರಾಜಸ್ಥಾನ್ ಸರ್ಕಾರ ಈಗ ನರೇಗಾ ಸ್ಕೀಮ್ನ ಉಪಕ್ರಮದಲ್ಲಿ ನಗರ ಪ್ರದೇಶದಲ್ಲೂ ಕೂಡ ಏನು ಗ್ರಾಮೀಣ ಮಟ್ಟದಲ್ಲಿ ಇರೋವಂಥ ನರೇಗಾಕ್ಕೆ ಈಕ್ವಲ್ ಆಗಿ ಅರ್ಬನ್ ಏರಿಯಾದಲ್ಲೂ ಕೂಡ ಅವರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ನ ಕೊಡ್ತಾ ಇದೆ. ಹಾಗೆ ಕೇರಳ ಸರ್ಕಾರನೂ ಕೂಡ ಅಯ್ಯನ್ಕಾಳಿ ಅರ್ಬನ್ ಎಂಪ್ಲಾಯ್ಮೆಂಟ್ ಅನ್ನೋ ಸ್ಕೀಮ್ನಲ್ಲಿ ನಗರದಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತಾ ಇದೆ. ಹಾಗೆ ಒರಿಸ್ಸಾ ಸರ್ಕಾರ ಮಾಡ್ತಾ ಇದೆ. ಈ ರೀತಿಯಲ್ಲಿ
ಕೇಂದ್ರ ಸರ್ಕಾರನೂ ಕೂಡ ಯೋಚನೆ ಮಾಡಬೇಕು. ಅದರಿಂದ ಅರ್ಬನ್ ಯೂತ್ಸ್ಗೆ ಸಹಾಯ ಆಗುತ್ತೆ. ಅವರು ತಮ್ಮ ಸ್ವಂತ ದುಡಿಮೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಏನು 20% ನಿರುದ್ಯೋಗಿಗಳು ಹುಡುಕ್ತಾ ಇದ್ದಾರೆ ಉದ್ಯೋಗನ, ಅವರಿಗೆ ಇದು ಅನುಕೂಲ ಆಗುತ್ತೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿದ್ದಾರೆ.